ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು, ಕ್ರಾಂತಿಕಾರಿ, ಸ್ತ್ರೀ ಕುಲೋದ್ಧಾರಕ, ವಿಭೂತಿ ಪುರುಷ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು, ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ ಸ್ಮರಿಸಿಕೊಂಡು, ನಿಮ್ಮೆಲ್ಲರ ನೆಚ್ಚಿನ ಸ್ತ್ರೀ ಕುಲೋದ್ಧಾರವನ್ನು ಮಾಡಿದಂಥ, ಸ್ತ್ರೀ ಕುಲಕ್ಕೆ ನೀರ ತಾವರೆಯಂತೆ ಬದುಕನ್ನೇ ಆದರ್ಶವಾಗಿಸಿಕೊಂಡಂಥ ವೈರಾಗ್ಯದ ತವನಿಧಿಯಾಗಿರುವಂಥ ಅಕ್ಕನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು, ಶಿವಯೋಗ ಸಾಧನೆಯಲ್ಲಿ ಹಲವಾರು ಜನ ತಪಸ್ವಿಗಳು ಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಮಹಾ ತಪಸ್ವಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಹಾಗೆ ಜೈರಾಬಾದಿನ ಎಲ್ಲ ಲಿಂಗಾಯತ ಸಮುದಾಯದವರು ಸೇರಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ಸಮಾಜ ಬಾಂಧವರಿಗೂ ಹಾಗೂ ಮಾತೆಯರಿಗೂ ಮಕ್ಕಳಿಗೂ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯಿಂದ ಶರಣೋ ಶರಣ. ನಿನ್ನೆಯ ದಿನ ನಾವೆಲ್ಲರೂ ಕೂಡ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯವರು ತನ್ನ ಬದುಕಿಗೆ, ತನ್ನ ಮಾನಸಿಕವಾಗಿರುವಂಥ ಸದೃಢತೆಗೋಸ್ಕರವಾಗಿ, ತನ್ನ ಬದುಕಿನ ಘಟ್ಟದಲ್ಲಿ ಯಾರೊಬ್ಬ ವ್ಯಕ್ತಿಯೂ ಕೂಡ ತನ್ನನ್ನು ನೋಡಿ ವಿಕಾರಕ್ಕೆ ಆಗಲಾರದೆ ಸಾತ್ವಿಕತೆಯಿಂದ ನೋಡಲಿ ಎನ್ನುವಂತಹ ಉದ್ದೇಶದಿಂದ ಅಕ್ಕ ಹಲವಾರು ರೀತಿಯಾಗಿರುವಂತಹ ತೊಡುಗೆಗಳನ್ನ ಉಟ್ಕೊಳ್ಳುವಂಥದ್ದನ್ನು ನೋಡ್ತೀವಿ. ಅಕ್ಕ ವಿಭೂತಿಯ ಧಾರಣೆಯನ್ನ ಮಾಡಿಕೊಂಡು ಹೇಳ್ತಾರೆ, ಶಿವ ಶಿವ ಎಂದು ಶಿವನ ಕೊಂಡಾಡುತ್ತಾ ವಿಭೂತಿಯನ್ನ ಧರಿಸಿಕೊಂಡರೆ ಆ ಮಹಾದೇವನ ಪೂಜಿಸಿದಂತೆ ಕಾಯವೇ ಕೈಲಾಸ ಆಗುವಂಥದ್ದನ್ನ ತಾಯಿ ಹೇಳ್ತಾರೆ. ಹಾಗೆ ಆ ವಿಭೂತಿಯನ್ನ ಧರಿಸಿಕೊಂಡು ನಾನು ಪಾವನ ಆಗ್ತೀನಿ, ನನಗೆ ಆ ಪರಮಾತ್ಮನ ಸುಸ್ವರೂಪವಾಗಿರುವಂತ ಜ್ಞಾನ ಆಗ್ತದೆ ಅಂತ ವಿಭೂತಿ ಧಾರಣೆಯನ್ನ ಮಾಡಿಕೊಂಡಂತ ಅಶ್ವಯೋಗಿಯ ಸಂತನ ಆ ದರ್ಶನ ಸ್ಪರ್ಶನದಿಂದ ಎಷ್ಟೋ ನನಗೆ ಪಾಪ ಪರಿಹಾರ ಆಗುತ್ತೆ ಅನ್ನುವಂಥದ್ದನ್ನ ಅಕ್ಕ ಹೇಳ್ತಾರೆ. ಅಂತ ಪಾಪ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ತನ್ನ ಬದುಕನ್ನೇ ಪಾವನವಾಗಿಸಿಕೊಂಡಂತ ಅಕ್ಕ, ಆ ಸಾತ್ವಿಕತೆಯ ಕಳೆ ಉಳ್ಳಂತ ಅಕ್ಕ ವಿಭೂತಿ ಧಾರಣೆ ಹಾಗೆ ರುದ್ರಾಕ್ಷಿಯ ಧಾರಣೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಮಗೆ ಆತ್ಮಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರವಾಗಿ, ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಭೌತಿಕವಾಗಿ ಏನೆಲ್ಲ ಪರಿಕರಗಳನ್ನ ನಾವು ಇಟ್ಕೊಳ್ತೀವಿ, ಆದ್ರೆ ಆಧ್ಯಾತ್ಮಿಕವಾಗಿರುವಂತ ಆ ಜ್ಞಾನವನ್ನ, ಅನುಭವವನ್ನ ಪಡ್ಕೊಂಡಂತ ಅಕ್ಕ ರುದ್ರಾಕ್ಷಿಯನ್ನ ತನ್ನ ಪಾಪಕ್ಷಯ ಅಂತೇಳಿ ಪಾಪವನ್ನ ಕ್ಷಯ ಮಾಡುವಂತ, ನಾಶ ಮಾಡುವಂತ ಆ ರುದ್ರಾಕ್ಷಿಯನ್ನ ಧಾರಣೆ ಮಾಡಿಕೊಂಡು ನನ್ನ ಸತ್ಯದ ನಿಲುವನ್ನ ನಾನು ಕಾಣೋದಕ್ಕೋಸ್ಕರವಾಗಿ, ಈ ಎಲ್ಲದ ಸತ್ಯ ದರ್ಶನವನ್ನ ಮಾಡೋದಕ್ಕೋಸ್ಕರವಾಗಿ, ಆ ಭಕ್ತಿಯ ಬೆಳಗನ್ನ ನನ್ನಲ್ಲಿ ನಾನು ಬೆಳಗಿಸ್ಕೊಳ್ಳೋದಕ್ಕೋಸ್ಕರವಾಗಿ, ನಾನು ಮುಕ್ತಿಯ ಸೋಪಾನವನ್ನ ಏರೋದಕ್ಕೋಸ್ಕರವಾಗಿ, ಆ ಶಕ್ತಿಯ ಒಲವನ್ನ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ರುದ್ರಾಕ್ಷಿಯ ಮಾಲೆಯನ್ನ ಧರಿಸ್ಕೊಂಡಿದ್ದೀನಿ. ಹಾಗೆ ನನ್ನ ಅಂತರಂಗವನ್ನ ಶುದ್ಧವಾಗಿ ಅವಿರಳ ಭಕ್ತಿಯನ್ನ ಹೊಂದಿ ನಾನು ನಿಜವನ್ನರಿದು ನಾನು ನಿಶ್ಚಿಂತನಾಗ್ತೀನಿ, ನಿರ್ಭ್ರಾಂತಳಾಗಿ ನಾನು ಹೊರಡ್ತೇನೆ ಎನ್ನುವಂತ ನಿಟ್ಟಿನಲ್ಲಿ ಅಕ್ಕ ರುದ್ರಾಕ್ಷಿಯ ಧಾರಣೆಯನ್ನ ಮಾಡಿಕೊಳ್ತಾರೆ. ಇಡೀ ದೇಹಕ್ಕೆ ನಾವು ಎಷ್ಟೋ ಜನ ಗುರುಗಳಿಂದ ದೀಕ್ಷೆಯನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ ದೀಕ್ಷೆಗಳಲ್ಲಿ 21 ದೀಕ್ಷೆಗಳಿರುವಂಥದ್ದು. ಅದಕ್ಕೆ ಶರಣರು ಅದನ್ನ 7 ಭಾಗವಾಗಿ ಮಾಡ್ತಾರೆ, 3 7 21 ಅಂತೇಳಿ. ಅಂತಹ ದೀಕ್ಷೆಗಳಲ್ಲಿ ನಾವು ಲಿಂಗ ಧಾರಣೆಯನ್ನ ಮಾಡಿಸ್ಕೊಂಡಿರ್ತೀವಿ, ಲಿಂಗ ದೀಕ್ಷೆಯನ್ನ ಪಡ್ಕೊಂಡಿರ್ತೀವಿ. ಶರಣರು ಇಷ್ಟೊಂದು ದೀಕ್ಷೆಗಳನ್ನ ಪರಿಚಯ ಮಾಡಿಕೊಡ್ತಾರೆ ಎನ್ನುವಂಥದ್ದು. ಮಂತ್ರ ದೀಕ್ಷೆ ಇರ್ಬೋದು, ಸಮಾಜ ಸೇವಾ ದೀಕ್ಷೆ ಇರ್ಬೋದು, ಪ್ರಸಾದ ದೀಕ್ಷೆ ಇರ್ಬೋದು, ಹೀಗೆ ಹಲವಾರು ರೀತಿಯಾಗಿರುವಂತಹ ದೀಕ್ಷೆಗಳನ್ನ ಪಡೆಯುವಂತಹ ಸಂದರ್ಭದಲ್ಲಿ ಗುರುಗಳು ನಮಗೆ ಮಂತ್ರೋಚ್ಚಾರಣೆಯನ್ನ ಮಾಡ್ತಾರೆ, ಅಸ್ತಮಸ್ತಕ ಸಂಯೋಗವನ್ನ ಮಾಡ್ತಾರೆ ಎನ್ನುವಂಥದ್ದು. ಹಾಗೆ ಇಷ್ಟಲಿಂಗವನ್ನ ಕೊಡುವಂತಹ ಸಂದರ್ಭದಲ್ಲಿ ನಮಗೆ ಲಿಂಗ ಧಾರಣೆ ಮಾಡುವಾಗ ಲಿಂಗವನ್ನ ಕೊಟ್ಟು ಧಾರಣೆಯನ್ನು ಮಾಡ್ತಾರೆ. ಆದ್ರೆ ದೀಕ್ಷೆಯನ್ನು ಕೊಡುವಂತ ಸಂದರ್ಭದಲ್ಲಿ ಶರೀರಕ್ಕೆ, ಒಂದು ಕಣ್ಣಿಗೆ ಕಾಣುವಂತ ಸ್ಥೂಲ ಶರೀರಕ್ಕೆ ಇಷ್ಟಲಿಂಗವನ್ನು ಕೊಟ್ಟು ಪ್ರಾಣಲಿಂಗ ಭಾವಲಿಂಗವನ್ನ ಸಂಬಂಧವನ್ನ ಮಾಡ್ತಾರೆ ಎನ್ನುವಂಥದ್ದು. ಮಲತ್ರಯಗಳನ್ನ ಕಳೆದು ಇಡೀ ಶರೀರವನ್ನೇ ಲಿಂಗ ಶರೀರವನ್ನಾಗಿ ಮಾಡಿ ಮಂತ್ರೋಚ್ಚಾರಣೆಯನ್ನ ಮಾಡ್ತಾರೆ ಎನ್ನುವಂಥದ್ದು. ಇಡೀ ಶರೀರವನ್ನ ಮಂತ್ರಮಯವಾಗಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಗುರುಗಳು ಸಮಾಜ ಸೇವಾ ದೀಕ್ಷೆಯನ್ನು ಕೊಡುವಂತ ಸಂದರ್ಭದಲ್ಲಿ
ಸಾಧಕನಿಗೆ ದೀಕ್ಷೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರಿಗೆ ಅಸ್ತಮಸ್ತಕ ಸಂಯೋಗವನ್ನ ಮಾಡಿ ದೀಕ್ಷೆ ಕೊಡುವಂತಹ ಸಂದರ್ಭದಲ್ಲಿ ಇಡೀ ಶರೀರದಲ್ಲಿ ನವಚಕ್ರಗಳಿಗೆ ನವಲಿಂಗಗಳನ್ನ ಸ್ಥಾಪನೆಯನ್ನು ಮಾಡಿ ಗುರುಗಳು ಮಂತ್ರೋಚ್ಚಾರಣೆಯನ್ನು ಮಾಡ್ತಾರೆ. ಒಂದೊಂದು ಚಕ್ರಗಳಿಗೂ ಕೂಡ ಒಂದೊಂದು ಲಿಂಗವನ್ನ ಸ್ಥಾಪನೆ ಮಾಡಿ ಇಡೀ ಶರೀರವನ್ನೇ ಮಂತ್ರಮಯವಾಗಿಸುವಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಅದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಗುರುಗಳು ಕೊಟ್ಟಂತ ಮಂತ್ರವನ್ನ, ಅದು ತುಂಬಾ ಮಹತ್ವಪೂರ್ಣವಾಗಿರುವಂತ ಮಂತ್ರ, ಅದನ್ನ ಶಿವಯೋಗ ಸಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಪಠಣೆ ಮಾಡಬೇಕು ಅನ್ನುವಂಥದ್ದು. ಸುಮ್ಮನೆ ಪಠಣೆ ಮಾಡುವಂಥದ್ದಲ್ಲ. ಒಂದ್ ಕಡೆ ಹೇಳ್ತಾರೆ ಗಿಳಿಯೋದಿ ಫಲವೇನು ಬೆಕ್ಕಬಹುದೇ ಅಂತೇಳಿ, ಹಾಗೆ ನಾವು ಗಿಳಿಪಾಠದಂತೆ ಆ ಮಂತ್ರ ಪಠಣವನ್ನ ಮಾಡುವಂಥದ್ದಲ್ಲ, ಆ ಮಂತ್ರದ ಮಹಿಮೆಯನ್ನ ಮಹತ್ವವನ್ನ ಅರಿಬೇಕು ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಅಕ್ಕನಿಗೆ ಗುರುಗಳು ಅನ್ನುವಂಥದ್ದು. ಹೇಗಪ್ಪ ಅಂದ್ರೆ, ಒಂದು ಊರಿನಲ್ಲಿ ಗುರು ಶಿಷ್ಯರಿಬ್ಬರು ಇರ್ತಾರೆ. ಆ ಶಿಷ್ಯ ಗುರು ಸೇವೆಯನ್ನ ಮಾಡ್ತಾ ಇರ್ತಾನೆ ನಿಷ್ಠೆ ಪ್ರಾಮಾಣಿಕತೆಯಿಂದ. ಆತನಿಗೆ ಒಂದು ದಿನ ಗುರುಗಳು ದೀಕ್ಷೆ ಕೊಡುವಂತ ಸಂದರ್ಭದಲ್ಲಿ ಆ ಗುರುಗಳು ಮಂತ್ರ ದೀಕ್ಷೆಯನ್ನ ಆತನಿಗೆ ಕೊಡ್ತಾ ಇರ್ತಾರೆ. ಆ ದೀಕ್ಷೆಯನ್ನ ಕೊಡುವಂತ ಸಂದರ್ಭವನ್ನ ಆತ ನೋಡಿರ್ತಾನೆ. ಇಂಥ ದೀಕ್ಷೆಯನ್ನ ನಾನು ಪಡೆದಿದ್ದೇನೆ, ನನಗೆ ಗುರುಗಳು ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ, ಆದ್ರೆ ನಾನು ಇಷ್ಟೊಂದೆಲ್ಲ ಸೇವೆ ಮಾಡ್ತೀನಲ್ಲ, ನನಗೇನಾದ್ರೂ ವಿಶೇಷವಾಗಿರುವಂತ ಮಂತ್ರವನ್ನೇನಾದ್ರೂ ಕೊಡ್ಬೋದೇನೋ ಅಂತೇಳಿ ಆತ ಆಲೋಚನೆಯನ್ನು ಮಾಡ್ತಾನೆ. ಹೀಗೆ ಒಂದು ದಿನ ಆತ ಹೋಗುವಂತ ಸಂದರ್ಭದಲ್ಲಿ ತನ್ನ ಕಾಯಕಕ್ಕೆ ಹೋದಾಗ, ಒಳೆ ಹತ್ರ ಹೋದಾಗ ಒಬ್ಬ ಬಟ್ಟೆ ಮಡಿ ಮಾಡುವಂತ ಮಡಿವಾಳ ಆ ಗುರುವಿನ ಮಂತ್ರವನ್ನ ಪಠಣೆ ಮಾಡ್ತಾ ಕಾಯಕವನ್ನ ಮಾಡ್ತಾ ಇರ್ತಾನೆ. ಈತನಿಗೆ ಆಶ್ಚರ್ಯ ಆಗ್ತದೆ, ಇದೇನು ಈತನು ಕೂಡ ನಮ್ಮ ಗುರುಗಳು ನನಗೆ ಕೊಟ್ಟಂತ ಮಂತ್ರವನ್ನು ಈತ ಉಚ್ಚಾರಣೆ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಆತನಿಗೆ ಆಶ್ಚರ್ಯ ಆಗ್ತದೆ. ಬರುವಂತ ದಾರಿಯಲ್ಲಿ ಒಬ್ಬ ಅಜ್ಜಿ ಭಕ್ತವನ್ನ ಕುಟ್ಟುವಂತ ತಾಯಿಯೂ ಕೂಡ ಅದೇ ಮಂತ್ರೋಚ್ಚಾರಣೆಯನ್ನ ಮಾಡ್ತಾ ಇರುವಂತದ್ದನ್ನು ನೋಡ ಆತನು ಮತ್ತೆ ಆಶ್ಚರ್ಯ ಆಗ್ತದೆ. ನಮ್ಮ ಗುರುಗಳು ಕೊಟ್ಟಂತ ಮಂತ್ರ ಬಹಳ ದೊಡ್ಡದೇ ಅನ್ಕೊಂಡಿದ್ದೆ, ಆದ್ರೆ ಎಲ್ಲರೂ ಇದನ್ನೇ ಪಠಿಸ್ತಾ ಇದ್ದಾರಲ್ಲ ಅಂತೇಳಿ ಆತನಿಗೆ ಮತ್ತೆ ಆಶ್ಚರ್ಯ ಆಗ್ತದೆ. ಹಾಗೆ ಹಿಂದುಳಿದವರ ಕೇರಿಯ ಮುಖಾಂತರವಾಗಿ ಆತ ಬರುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಓಂ ನಮಃ ಶಿವಾಯ ಎನ್ನುವಂತ ಭಜನೆಯನ್ನ ಮಾಡಿ ಆ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತಾರೆ. ಇದೆಲ್ಲವನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗ್ತದೆ. ಅಂತಹ ಮಂತ್ರವನ್ನ ನಾವಷ್ಟೇ ಪಡ್ಕೋಬೇಕಾಗಿರುವಂತ ಮಂತ್ರವನ್ನ ಇವರೆಲ್ಲರಿಗೂ ಕೂಡ ಗುರುಗಳು ಕೊಟ್ಟು ಬಿಟ್ಟಿದ್ದಾರಲ್ಲ, ಇದೇನ್ ಮಂತ್ರ, ನಾನು ಇದರಲ್ಲಿ ಏನೇನೋ ಬೇರೆ ಬೇರೆ ಇದೆ ಅಂತ ನಾನು ಭಾವಿಸಿದ್ದೆ, ಇವರೆಲ್ಲರೂ ಪಠಿಸ್ತಾ ಇದ್ದಾರಲ್ಲ ಅಂತೇಳಿ ಆತನಿಗೆ ಒಂದ್ ಕಡೆ ಬೇಸರ ಆಗಿ ತಕ್ಷಣ ಗುರುಗಳ ಹತ್ರ ಬಂದ್ಬಿಟ್ಟು ತನ್ನ ಮನಸ್ಸಲ್ಲಿರುವಂತ ಗುರುಗಳ ಬಗ್ಗೆ ಬೇಸರ ಆಗ್ತದ ಆತನಿಗೆ. ಇವರೆಲ್ಲರೂ ಪಠಿಸ್ತಾ ಇದ್ದಾರೆ, ನನಗೂ ಅಂತದೇ ಕೊಟ್ಟಿದ್ದಾರೆ, ನನ್ಗೇನಾದ್ರು ವಿಶೇಷವಾಗಿರೋದು ಕೊಡ್ಬೇಕಲ್ವೇ, ನನಗೆ ನಾನು ಅವ್ರ ಸೇವೆ ಮಾಡಿದ್ದೀನಿ, ಅವ್ರ ಶಿಷ್ಯ ಅಂತ ಹೇಳಿ ಆತ ಒಂದ್ ರೀತಿ ಹಳಿಮನದಿಂದ ಗುರುಗಳ ಹತ್ರ ಹೋಗಿ ಎಲ್ಲ ನಿವೇದನೆಯನ್ನು ಮಾಡ್ಕೊಳ್ತಾನೆ. ಹೇಳ್ತಾನೆ, ಬುದ್ಧಿ ನೀವು ಕೊಟ್ಟಿದ್ರಲ್ಲ ಆ ಮಂತ್ರನ ನನಗೆ, ಅಂತದ್ದನ್ನೇ ಆ ಬಟ್ಟೆ ಮಡಿ ಮಾಡುವಂತ ಆತನೂ ಪಠಿಸ್ತಾನೆ, ಆ ಕಾಯಕವನ್ನ ಮಾಡುವಂತ ಆ ವೃದ್ಧೆ ಆಕೆಯೂ ಕೂಡ ಅದೇ ಮಂತ್ರವನ್ನ ಜಪಿಸ್ತಾ ಇದ್ದಾಳೆ. ಹಾಗೆ ನಾನು ಬರ್ತಾ ಶಿಷ್ಯರ ಆ ಓಣೆಯಲ್ಲಿ ಬರ್ತಾ ಇದ್ದೀನಿ, ಅವರು ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅದೇ ಮಂತ್ರೋಚ್ಚಾರಣೆಯನ್ನ ಮಾಡ್ತಾ ಇದ್ದಾರೆ. ನೀವು ನನಗೆ ಏನಾದ್ರೂ ವಿಶೇಷವಾಗಿರುವಂತದ್ದನ್ನ ಕೊಡ್ಬೇಕು ಅಂತ ಹೇಳಿ ಶಿಷ್ಯ ಹೇಳಿದಾಗ ಗುರುಗಳಿಗೆ ಅನಿಸ್ತದೆ, ಮಂತ್ರದಲ್ಲಿ ಯಾವುದು ಶ್ರೇಷ್ಠ ಕನಿಷ್ಠ ಅನ್ನೋಂಥದ್ದಿರಲ್ಲ, ಇಂಥ ಮುಗ್ಧ ಅಂತ ಹೇಳ್ಬಿಟ್ಟು ಆತನಿಗೆ ಒಂದು ವಿವೇಕ ಬರಲಿ ಎನ್ನುವಂತ ದೃಷ್ಟಿಯಿಂದ ಅವರು ಬೆಲೆ ಬಾಳುವಂತ ಅವ್ರ ಹತ್ರ ಇರುವಂತ ಒಂದು ಮಾಣಿಕ್ಯವನ್ನ ಕೊಡ್ತಾರೆ. ನೋಡಪ್ಪ, ಇದನ್ನು ತಗೊಂಡೋಗಿ ಇದರ ಬೆಲೆ ಎಷ್ಟು ಅಂತ ಹೇಳಿ ಊರಿನಲ್ಲಿ ಹೋಗಿ ನೀನು ಕೇಳ್ಕೊಂಬ ಅಂತ ಹೇಳಿದಾಗ ಆತ ಬೇರೆ ಬೇರೆಯವ್ರ ಹತ್ರ ಎಲ್ಲ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಆ ಮಾಣಿಕ್ಯದ ಬೆಲೆಯನ್ನ ನೀನು ಕೇಳಬೇಕು, ಆದ್ರೆ ಈ ಮಾಣಿಕ್ಯವನ್ನ ನೀನು ಮಾರಬಾರ್ದು ಅನ್ನುವಂತ ಮಾತು ಹೇಳ್ತಾರೆ. ಅವಾಗ ಸರಿ ಗುರುಗಳೇ ಅಂತೇಳಿ ಆತ ಒಬ್ಬೊಬ್ಬರ ಹತ್ರಕ್ಕೆ ಬರ್ತಾನೆ. ಆ ದಾರಿಯಲ್ಲಿ ಹೋಗುವಂತ ಮೊದಲು ಒಬ್ಬ ಅಜ್ಜಿ ಸಿಗ್ತಾರೆ. ಆತ ಸೊಪ್ಪು ಮಾರುವಂತ ಒಬ್ಬ ಹೆಣ್ಮಗಳು. ಅಜ್ಜಿ, ಇದನ್ನ ನೀನು ಬೆಲೆ ಕೊಟ್ಟು ಕೊಂಡ್ಕೊಂತೀಯಾ, ಅದೇ ಇದಕ್ಕೆ ಎಷ್ಟು ಬೆಲೆ ಕಟ್ತೀಯಾ ಅಂತ ಹೇಳಿ ಆತ ಶಿಷ್ಯ ಕೇಳ್ತಾನೆ. ಅಜ್ಜಿ ಹೇಳ್ತಾರಪ್ಪ, ಸೊಪ್ಪು ಮಾರ್ತಾ ಇದ್ದೀನಿ, 2 ಕಂತೆ ಪುಂಡಿ ಪಲ್ಯ ನೀನಿಗೆ ಕೊಡ್ತೀನಿ, ನನ್ಗೆ ಕೊಟ್ಬಿಡು, ನನ್ನ ಮಕ್ಕಳು ಗೋಲಿ ಆಡ್ದಂಗೆ ಇದನ್ನ ಆಡ್ಕಂತವೆ ಅಂತ ಹೇಳ್ತಾರೆ ಅಜ್ಜಿ. ಆತ ಅಯ್ಯೋ ಇವ್ರ ಬೆಲೆ ಇಷ್ಟೇನಾ ಅಂತಾನೆ. ಮತ್ತೆ ಇನ್ನು ಸ್ವಲ್ಪ ದೂರ ಹೋಗ್ತಾನೆ. ಒಬ್ಬ ವ್ಯಾಪಾರಿ ಹತ್ರ ಹೋಗ್ಬಿಟ್ಟು ನೋಡಿ ಇದನ್ನ ನೀವೇನಾದ್ರು ಬೆಲೆ ಕೊಟ್ಟು ತಗೊಳ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅದನ್ನ ನೋಡ್ಬಿಟ್ಟು ಇದನ್ನೊಂದು 10 ರೂಪಾಯಿ ಕೊಡ್ತೀನಿ ನೋಡಪ್ಪ, ಕೊಡ್ತೀಯಾ ಅಂತ ಕೇಳ್ತಾರೆ. ಆತ ಇಲ್ಲ ಅಂತ ಮತ್ತೆ ಬರ್ತಾನೆ. ಇನ್ನೊಬ್ಬ ವ್ಯಾಪಾರಿ ಹತ್ರ
ಹೋಗಿ ಕೇಳ್ತಾನೆ, ಇದಕ್ಕೇನ್ ಬೆಲೆ ಕೊಡ್ತೀರಾ ಅಂತ ಕೇಳಿದಾಗ ನಾನು 1,000 ರೂಪಾಯಿ ಕೊಡ್ತೀನಿ. ಆತನಿಗನ್ಸುತ್ತೆ ಅದು ಹೊಳೆಯುವಂತ ಪ್ರಜ್ವಲಿಸುವಂತ ಬೆಳಕು ನೋಡಿ, ಇಲ್ಲ ಇದಕ್ಕಿನ್ನೇನು ಜಾಸ್ತಿ ಇರ್ಬೋದೇನೋ ಅಂತ ಹೇಳಿ ಆ ಚಿನ್ನ ಬೆಳ್ಳಿ ಕೆಲಸ ಮಾಡುವಂತ ವಜ್ರದ ದೊಡ್ಡ ವ್ಯಾಪಾರಿಯ ಅಂಗಡಿಗೆ ಹೋಗಿ ಹೇಳ್ತಾನೆ, ನೋಡಿ ಇದರ ವ್ಯಾಪಾರ, ಇದರ ಬೆಲೆ ಎಷ್ಟು ಇರ್ಬೋದು ನೋಡಿ, ಇದನ್ನ ನೋಡಿ ಅಂತ ಹೇಳಿದಾಗ ಅವ್ರು ಮೊದಲು ಕೇಳ್ತಾರೆ, ಇದನ್ನ ನಿನಗೆ ಯಾರು ಕೊಟ್ರು, ಇಂತಹ ಬೆಲೆ ಬಾಳುವಂತ ರತ್ನವನ್ನ ನೀನು ಯಾರ ಹತ್ರ ಇಸ್ಕೊಂಬಂದೆ ಅಂತ ಕೇಳ್ತಾರೆ. ಇದನ್ನ ನಾನೆಲ್ಲೂ ಕದ್ಕೊಂಬಂದಿಲ್ಲ, ನಮ್ ಗುರುಗಳೇ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೋಡಪ್ಪ ಇಡೀ ನನ್ನ ದೊಡ್ಡ ಈ ಅಂಗಡಿಯಲ್ಲಿ ಬೆಳ್ಳಿ ಬಂಗಾರ ವಜ್ರ ಎಲ್ಲವೂ ಕೂಡ ಇದೆ, ಇದರ ಬೆಲೆ ಎಷ್ಟು ಗೊತ್ತೇ, ಇಡೀ ನನ್ನ ಅಂಗಡಿಯಲ್ಲಿರುವಂತ ಸಾಮಾನುಗಳನ್ನೆಲ್ಲ ಮಾರಾಟ ಮಾಡಿ ನನ್ನ ಮನೆಗಿರುವಂತ ದುಡ್ಡು ಬಂಗಾರ ಎಲ್ಲ ಕೊಟ್ಟರು ಕೂಡ ಇದಕ್ಕೆ ಬೆಲೆ ಕಟ್ಟಲಾರದಂತ ವಸ್ತು ಇದು, ನೀವು ಯಾರು ಕೊಟ್ರು ಅಂತ ಕೇಳ್ತಾರ ಅವರು. ಹೌದು ಇದು ಅಷ್ಟು ಬೆಲೆ ಬಾಳುವಂತದ್ದೇ ಅಂತೇಳಿ ಮತ್ತೆ ಗುರುಗಳ ಹತ್ರ ಬಂದ್ಬಿಟ್ಟು ಹೇಳ್ತಾನೆ ಇದ್ದಿರ ಸ್ಥಿತಿ ಎಲ್ಲ ಬುದ್ಧಿ. ಒಬ್ಬೊಬ್ಬರ ಹತ್ರ ಹೋದ್ರೆ ಒಂದೊಂದು ಬೆಲೆಯನ್ನ ಕಟ್ಟಿದ್ರು, ಆದ್ರೆ ಆ ವಜ್ರದ ವ್ಯಾಪಾರಿ ಅದರ ಅನುಭವ ಇರುವಂತ ಒಬ್ಬ ವ್ಯಕ್ತಿಯಿಂದ ಇದು ಎಷ್ಟು ಬೆಲೆ ಬಾಳಲಾರದಂತ, ಇಡೀ ನನ್ನ ಅಂಗಡಿಯಲ್ಲಿ ಇರುವಂತ ಬೆಲೆ ಬಾಳುವಂತ ವಸ್ತು ನನ್ನ ಮನೆಯಲ್ಲಿರೋದೆಲ್ಲ ಕೊಟ್ಟರು ಕೂಡ ಇದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಅಂತ ಇದ್ದಾರೆ. ಅವಾಗ ಗುರುಗಳು ಹೇಳ್ತಾರೆ, ನೋಡಪ್ಪ ಯಾರ್ಯಾರು ಯಾವ್ಯಾವ ರೀತಿಯಾಗಿರುವಂತಹ ಮಂತ್ರದ ಗುರುವಿನ ಕೊಟ್ಟಂತ ಮಂತ್ರವನ್ನ ಸ್ವೀಕಾರ ಮಾಡುವಂತರ ಮನೋಭಾವಕ್ಕೆ ಆ ಬುದ್ಧಿಗೆ ನಿಲುಕುವಂಥದ್ದು ಅಂತೇಳಿ ಮಂತ್ರದ ಮಹಿಮೆಯನ್ನ ಪರಿಚಯ ಮಾಡಿಕೊಡ್ತಾರೆ ಅನ್ನುವಂಥದ್ದು. ಅಂತ ಮಂತ್ರದ ಸಿದ್ಧಿಯನ್ನು ಪಡ್ಕೊಂಡಂತ ಅಕ್ಕ ಇಡೀ ಕಾಯವನ್ನ ಇಡೀ ಶರೀರವನ್ನೇ ವಜ್ರವಾಗಿಸಿಕೊಂಡು ಯಾವುದೇ ರೀತಿಯಾಗಿರುವಂತ ಆತಂಕ ತಲ್ಲಣ ಯಾವುದೂ ಇರಲಾರದೆ ಸದೃಢವಾಗಿರುವಂತ ಮನಸ್ಥಿತಿಯನ್ನ ಅಚಲವಾಗಿರುವಂತ ದೃಢವಂತೆಯನ್ನ ಹೊಂದಿ ಅಕ್ಕ ಕೌಶಿಕ ಮಹಾರಾಜ ಅವೆಲ್ಲವನ್ನೂ ಕೂಡ ಷರತ್ತುಗಳನ್ನ ಮುರಿದಾಕ್ಷಣ ಆಕೆ ಅಲ್ಲಿಂದ ಹೊರಡೋದಕ್ಕೆ ಅಣಿ ಹಾಕ್ತಾರೆ. ಆದಂತ ಸಂದರ್ಭದಲ್ಲಿ ತನ್ನ ಬಂಧು ಬಳಗದವರೆಲ್ಲರೂ ಕೂಡ ಓಡೋಡಿ ಬರ್ತಾರೆ. ಅಕ್ಕನ ಆ ಕೇಶಾಂಬರದಿಂದ ಇರುವಂತ ದೃಶ್ಯವನ್ನ ನೋಡಿ ಅವರಿಗೆ ಆತಂಕ ಆಗ್ತದೆ, ಆಶ್ಚರ್ಯ ಆಗ್ತದೆ. ಏನಿದು ಅಂತ ಹೇಳಿ ಕೇಳುವಂತ ಸಂದರ್ಭದಲ್ಲಿ ಬಂಧು ಬಳಗದವರೆಲ್ಲರೂ ಕೂಡ ಅಕ್ಕನಿಗೆ ವಸ್ತ್ರವನ್ನ ಕೊಡ್ತಾರೆ. ಇದನ್ನ ಧರಿಸ್ಕೊ ಅಂತೇಳಿ ಕೊಟ್ಟಂತ ಸಂದರ್ಭದಲ್ಲಿ ಈಗ ಯಾವುದು ಕೂಡ ಬೇಡ ಅಂತೇಳಿ ಆಕೆ ಹೇಳುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಅಕ್ಕ ನನಗೆ ಅದನ್ನೇ ಬೇಡ ಅಂತ ಹೇಳಿ ಕಳಿಸಿ ಬಂದಿದ್ದೀನಿ, ಅದರ ವ್ಯಾಮೋಹ ನನಗಿಲ್ಲ ಅನ್ನುವಂತ ಮಾತು ಹೇಳಿದಾಗ ಬಂಧು ಬಳಗದವರು ಹೇಳ್ಬೋದು, ಆದ್ರೆ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ತುಂಬಾ ಕಾಳಜಿ ಇರುವಂತ ಸಂದರ್ಭದಲ್ಲಿ ತನ್ನ ತಾಯಿ ಬಂದು, ನೋಡು ನಿನ್ಗೆ ನಾವ್ ಹೇಳಿದ್ವಿ ಮದುವೆ ಮಾಡ್ತೀವಿ ಅಂತೇಳಿ ನೀನ್ ಮಾತು ಕೇಳಿಲ್ಲ, ಹೋಗ್ಲಿ ಏನೋ ಅದೊಂದು ಕೆಟ್ಟ ಘಟನೆ ಅಂತಂದು ಮರ್ತು ಬಿಡು, ಹೆಂಗೋ ಹೊರಗೆ ಬಂದಿದ್ದೀನ ಅಷ್ಟು ಸಾಕು, ನಿನ್ನ ಮದುವೆ ಮಾಡ್ತೀವಿ ಅಂತ ನಾವ್ ಯಾವತ್ತೂ ಕೂಡ ಬಲವಂತ ಮಾಡೋದಿಲ್ಲ, ನೀನ್ ಮನೆಗ್ ಬಂದ್ಬಿಡು, ನೀನ್ ಮನೆಯಲ್ಲೇ ಇರು ಅಂತೇಳಿ ಏನೆಲ್ಲ ವಿಧವಾಗಿ ತನ್ನ ತಾಯಿ ಆ ಅಕ್ಕನಿಗೆ ಹೇಳ್ತಾರೆ. ಮತ್ತೆ ಹೇಳ್ತಾಳೆ, ನೋಡು ನಿನ್ನ ತಾಯಿ ಅಂತ ಹೇಳಿ ಇಷ್ಟು ದಿನ ಸಾಕಿ ಬೆಳೆಸಿದೀನಿ ಅಂತನಾದ್ರೂ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟಾದ್ರೂ ಬಾ ಅಂತ ಹೇಳ್ತಾರೆ. ಆ ಒಂದ್ ಕಡೆ ಹೇಳ್ತಾರೆ ನೋಡ್ರಿ, ಹಂಗೇನಾದ್ರೂ ಹೇಳಿದ್ರೆ ಬರ್ಬೋದೇನೋ ಅಂತ ಹೇಳಿ ತಾಯಿಯ ಕರಡು, ನೋಡು ನೀನ್ ಇಷ್ಟೊಷ್ಟು ನಾ ಸಾಕಿ ಬೆಳೆಸಿದೀನಿ, ನೀನ್ ಹೋಗ್ಬೇಡ, ನೀನ್ ಬಾ, ನೀನ್ ಮದ್ವೆ ಆಗದಿದ್ರು ಚಿಂತೆ ಇಲ್ಲ, ನಮ್ಮನೆಗೆ ನೀನು ಆ ಪೂಜೆ ಧ್ಯಾನ ಯೋಗ ಮಾಡ್ಕೊಂಡು ಆನಂದವ ಕಾಲ ಕಳಿ ಅಂತ ಹೇಳ್ತಾರೆ. ಅಕ್ಕ ಯಾವುದನ್ನು ಕೂಡ ಲೆಕ್ಕಿಸಲಾರದೆ ಎಲ್ಲರ ಮಾತುಗಳನ್ನ ಸಮಾಧಾನ ಚಿತ್ತರಾಗಿ ಎಲ್ಲವನ್ನ ಕೂಡ ಕೇಳ್ತಾರೆ. ನೀನು ನೋಡು ಮನೆ ಬಿಟ್ಟು ಹೋಗ್ತಾ ಇದ್ದೀಯ, ಸಮಾಜ ನೀನು ತಿಳ್ಕೊಂಡ ಹಾಗಿಲ್ಲ, ಇವತ್ತು ಎಷ್ಟೇ ಪರಿಶುದ್ಧವಾಗಿದ್ದೀನಿ ಅಂದ್ರೂ ಕೂಡ ಕಳಂಕವನ್ನ ತರೋರು ಇರ್ತಾರೆ, ಅದಕ್ಕೋಸ್ಕರವಾಗಿ ಸಮಾಜದಲ್ಲಿ ಬದುಕೋದು ಅಷ್ಟು ಸುಲಭ ಅಲ್ಲ ಮಗಳೇ, ನೀನು ಬೇಡ ಅಂದ್ರೆ ಬಂದ್ಬಿಡು, ನೀನು ನಮ್ಮನೆಯಲ್ಲೇ ಇರುವಂತೆ ಅಂತ ಎಲ್ಲ ರೀತಿಯಾಗಿ ತನ್ನ ತಾಯಿ ಪರಿಪರಿಯಾಗಿ ಹೇಳಿದ್ರು ಕೂಡ ಆಕೆ ಹೇಳ್ತಾರೆ, ಅಕ್ಕ ಇಲ್ಲ ನಾನು ಬರೋದಿಲ್ಲ. ಹಾಗೆ ಅವ್ರ ಸ್ನೇಹಿತರೆಲ್ಲ ಹೇಳ್ತಾರೆ, ನೋಡು ನೀನ್ ಬಂದ್ಬಿಡು, ಈ ದುಡುಕು ಸ್ವಭಾವದಿಂದ ಮುಂದಾಗುವಂತ ಪರಿಣಾಮವನ್ನ ತುಂಬಾ ಎದುರಿಸ್ಬೇಕಾಗ್ತದೆ ಅಂತೇಳಿ ಅಕ್ಕ ಅವರ ಬಂಧುಗಳಿಗೂ ಮತ್ತೆ ತಾಯಿಗೂ ಹೇಳುವಂತ ಧೈರ್ಯ ಏನಪ್ಪಾ ಅಂದ್ರೆ, ಇವಕ್ಕೊಬ್ಬ ಗಂಡನೇ, ಪರಕ್ಕೊಬ್ಬ ಗಂಡನೇ, ಲೋಕಕ್ಕ ಗಂಡನೇ, ಪಾರಮಾರ್ಥಿಕಕ್ಕೊಬ್ಬ ಗಂಡನೇ, ಎನ್ನ ಗಂಡ ಚನ್ನಮಲ್ಲಿಕಾರ್ಜುನನ್ನಲ್ಲದೆ ಮಿಕ್ಕ ಗಂಡಂದಿರು ನನಗೆ ಮುಗಿಲ ಮರೆಯ ಬಣ್ಣದ ಬೊಂಬೆ ಅಂತ ಹೇಳ್ತಾರ ಅಕ್ಕ. ನಾನಾಗ್ಲೇ ಶರಣಸತಿ ಲಿಂಗಪತಿ ಎನ್ನುವಂತ ಭಾವದಿಂದ ಗುರುಗಳಿಂದ ದೀಕ್ಷೆಯನ್ನ ತೆಗೆದುಕೊಂಡು ಆ ಚನ್ನಮಲ್ಲಿಕಾರ್ಜುನನೇ ನಿನ್ನ ಪತಿ ಅಂತ ಹೇಳಿ ಗುರುಗಳು ಹೇಳಿದ್ದಾರೆ. ನನಗೆ ಈ ಬಂದು ಹೋಗುವಂತ ಅಥವಾ ಹುಟ್ಟು ಸಾವು ಇರುವಂತ
ಪತಿ ನನಗೆ ಬೇಡ, ನನಗೆ ಇದ್ರ ವ್ಯಾಮೋಹದಿಂದ ನಾನೆಲ್ಲ ಆಸೆ ಬಂದುಬಿಟ್ಟಿದ್ದೀನಿ ಎನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಹೇಳ್ತಾ ಹಲವಾರು ಜನ ಲೌಕಿಕವಾಗಿರುವಂತಹ ವಿಚಾರ ಚಿಂತನೆಯನ್ನ ಮಾಡ್ತಾರೆ. ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಂದ್ರೆ ಹಲವಾರು ರೀತಿಯಾಗಿರುವಂತಹ ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡ್ಕೊಳ್ತೇನೆ ಅನ್ನುವಂಥದ್ದು. ಹಾಗೆ ಅಕ್ಕನಿಗೂ ಕೂಡ ಏಕಾಂಗಿಯಾಗಿ ಬರಿ ಕೈಲಿ ಹೋಗ್ತಾ ಇದೀಯಾ ಅಂತೇಳಿ ಎಲ್ಲರೂ ಒಂದಿಲ್ಲೊಂದು ರೀತಿಯಾಗಿರುವಂತ ಅಕ್ಕನನ್ನ ಪರೀಕ್ಷೆಯನ್ನ ಮಾಡೋದಕ್ಕೋಸ್ಕರವಾಗಿಯೋ ಏನೋ ಗೊತ್ತಿಲ್ಲ, ಆತ್ಮೀಯತೆಯಿಂದನೋ ಏನೋ ಗೊತ್ತಿಲ್ಲ, ಆ ಮಾನವೀಯತೆ ದೃಷ್ಟಿಯಿಂದನೋ ಏನೋ ಗೊತ್ತಿಲ್ಲ, ಅಕ್ಕನಿಗೆ ಪರಿಪರಿಯಾಗಿ ಕೇಳ್ಕೊಳ್ತಾರೆ ಅನ್ನುವಂಥದ್ದು. ಅಕ್ಕ ಹೇಳ್ತಾರೆ, ನಾನು ನಿಮ್ಮ ಮಾತೇನಾದ್ರೂ ಕೇಳಿ ನಾನು ಮನೆಗೆ ಬರೋದಾಗ್ಲಿ ಅಥವಾ ಇನ್ನೊಬ್ಬನನ್ನ ನೀವು ಹೇಳಿದಾಗೆ ನೀನು ಮನೆಗೆ ಬಂದ್ಬಿಡು, ನಿನ್ಗೆ ಮತ್ತೆ ಮದುವೆ ಮಾಡ್ತೀನಿ, ಈ ಕಳಂಕ ತಪ್ಪದೆ ಅಂತ ನಿಮ್ಮ ಆಲೋಚನೆ ಚಿಂತನೆ ಏನಾದ್ರು ಇದ್ರೆ ಇದು ಯಾವುದು ಕೂಡ ನನ್ನ ಮನಸ್ಸಲ್ಲಿ ಇಲ್ಲ ಅನ್ನುವಂಥದ್ದನ್ನ ಅಕ್ಕ ಹೇಳ್ತಾರೆ. ನಾನು ಕಾಲಲ್ಲಿ ಮುಳುತುಳಿದು ಮತ್ತೆ ಇಡೀ ಶರೀರವನ್ನೇ ಮತ್ತೆ ಮದುವೆ ಆದ್ರೆ ಇಡೀ ಶರೀರವನ್ನೇ ನನ್ನ ಮುಳ್ಳಿನಿಂದ ನಾನು ಚುಚ್ಕೊಂಡಂಗಾಗ್ತದೆ, ಅದಕ್ಕೆ ನನಗೆ ಇದರ ವ್ಯಾಮೋಹ ಇಲ್ಲ, ಇದರಿಂದ ನಾನು ಹೊರಗೆ ಬಂದಿದ್ದೀನಿ, ಅರಿಯುವಂತ ನೀರು ಮುಂದೆ ಹರಿದೋದ್ಮೇಲೆ ಮತ್ತೆ ಅದು ಹಿಂದಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅಕ್ಕ ಹೊರಡೋದಕ್ಕೆ ಮತ್ತೆ ಅಣಿ ಹಾಕ್ತಾರೆ ಅನ್ನುವಂಥದ್ದು. ಹಾಗೆ ಮತ್ತೆ ತನ್ನ ಸ್ನೇಹಿತರು ಬಂದು ಮತ್ತೆ ತಡೆ ಹಿಡಿತಾರೆ, ನೋಡು ನೀನು ನೋಡೋದಕ್ಕೆ ಚೆನ್ನಾಗಿದ್ದೀಯಾ, ನೀನು ಸುಗುಣಿಯಾಗಿದ್ದೀಯಾ, ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿ ನೀನು ಹೋಗೋದಾದ್ರೆ ತುಂಬಾ ಕಷ್ಟ ಆಗ್ತದೆ ನಿನ್ನ ಆದಿ, ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ನೀನು ಇದ್ಬಿಡು, ಆ ಕಷ್ಟ ಸಮಸ್ಯೆ ತೊಂದ್ರೆ ನಿನಗೆ ಯಾಕೆ ಅನ್ನುವಂತ ಮಾತನ್ನ ತನ್ನ ಗೆಳತಿಯರು ಹೇಳಿದಾಗ ಅಕ್ಕ ಹೇಳ್ತಾರೆ, ನಾನು ಯಾವ ರೀತಿಯಾಗಿದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಗಿರಿಯಲ್ಲಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು, ಕೊಳಲಲ್ಲದೆ ತಿರುವಳ್ಳ ಕೆಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸ್ವರಗೈವುದೇ ಕೋಗಿಲೆ, ಪರಿಮಳವಿಲ್ಲದೆ ಪುಷ್ಪ ಕೆಳಸುವುದೇ ಭ್ರಮರ, ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನಲ್ಲದೆ ಅನ್ಯ ವೇಷ ಕೆಳಸದಂತೆ ಎನ್ನ ಮನ ಕೇಳಿದೆ ಕೆಳದಿಯರ ಅನ್ನುವಂಥದ್ದು. ಅಕ್ಕ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡಿ. ಗಿರಿಗೌರದಲ್ಲಾಡುವಂತ ಆ ನವಿಲು ಎಲ್ಲೋ ಸುಂದರವಾಗಿರುವಂತ ಆ ಆವರಣದಲ್ಲಿ, ಅದು ಕಾಡಿನಲ್ಲಿ ತನಗೆ ಬೇಕಾಗಿರುವಂತ ಸ್ವಚ್ಛಂದವಾಗಿರುವಂತಹ ಪ್ರಕೃತಿ ಮಧ್ಯದಲ್ಲೇ ಅದು ತನ್ನ ಬದುಕು ಜೀವನವನ್ನ ನಡೆಸ್ತದೆ ವಿನಃ ಇನ್ನೆಲ್ಲೋ ಅದು ಬದುಕೋದಿಲ್ಲ. ಹಾಗೆ ಕೊಳಲಲ್ಲಿ ಆಡುವಂತಹ ಹಂಸೆ ಎಲ್ಲೋ ಗಲೀಜು ನೀರಲ್ಲಿ ಅದು ಹಂಸೆ ಅದು ಓಡಾಡೋದಿಲ್ಲ, ಅದು ಪರಿಶುದ್ಧವಾಗಿರುವಂತಹ ಸ್ವಚ್ಛಂದ ನೀರಿನಲ್ಲೇ ಅದು ವಿನಿಮಯವನ್ನ ಮಾಡುತ್ತದೆ. ಹಾಗೆ ಕೋಗಿಲೆಯೂ ಕೂಡ ಯಾವ್ಯಾವ ಸಮಯದಲ್ಲಿ ಹಾಡೋದಿಲ್ಲ, ಅದು ಚೈತ್ರ ಮಾಸದಲ್ಲಿ ಆ ಚಿಗುರನ್ನ ತಿಂದು ಅದಕ್ಕೆ ಸ್ವರವನ್ನ ಹೊರಹೊಮ್ಮುತ್ತದೆ ಅನ್ನುವಂಥದ್ದು. ಹಾಗೆ ಒಂದು ಹೂವಿನ ಆ ಪರಿಮಳ ಇದೆಯಲ್ಲ, ಆ ಪರಿಮಳ ಇರುವಂತ ಹೂವಿಗೆ ಹೋಗಿ ಭ್ರಮರ ತನ್ನ ಆ ಮಧುರವನ್ನ ಹೀರಿಕೊಂಡ್ ಬರ್ತದೆ. ಹಾಗೆ ಹೂವೇ ಇಲ್ಲ ಅಂದ್ರೆ ಆ ಮರಕ್ಕೇನಾದ್ರು ಅದು ಹೋಗ್ತದ? ಇಲ್ಲ. ಹಾಗೆ ನಾನು ಆ ಚನ್ನ ಮಲ್ಲಿಕಾರ್ಜುನನಲ್ಲದೆ ನಾನು ಬೇರೆ ಯಾವುದಕ್ಕೂ ಕೂಡ ಒಲವಿಲ್ಲ ನನಗೆ. ನಾನು ಅಷ್ಟು ಅಂಶ ಹೇಗೆ ಪರಿಶುದ್ಧವಾಗಿರುವಂತ ನೀರಿನಲ್ಲಿ ಇದೆಯೋ, ನವಿಲು ತನಗೆ ಬೇಕಾಗಿರುವಂತ ಪರಿಶುದ್ಧವಾಗಿರುವಂತ ವಾತಾವರಣದಲ್ಲಿ ಇದೆಯೋ, ಹಾಗೆ ನಾನು ಕೂಡ ಪರಿಶುದ್ಧತೆಗೆ ಒಳಗಾಗಿದ್ದೀನಿ, ನಾನು ಬರೋದಿಲ್ಲ ಅನ್ನುವಂತ ಮಾತನ್ನ ಅಕ್ಕ ಹೇಳಿ ಮತ್ತೆ ಅಣಿಯಾಗ್ತಾರೆ. ಅಣಿಯಾದಂತ ಸಂದರ್ಭದಲ್ಲಿ ತನ್ನ ತಂದೆ ತಾಯಿ ಎಲ್ಲರೂ ಕೂಡ ಬಂದು ತಡೆಯುವಂಥದ್ದು. ಎಷ್ಟು ಇಡೀ ಊರೇ ಬಂದು ಹಲವಾರು ರೀತಿಯಾಗಿರುವಂತ ಅಕ್ಕನಿಗೆ ಹೇಳ್ತಾರೆ, ನೋಡು ನೀನು ಮನೆ ಬಿಟ್ಟು ಹೋಗ್ಬೇಡ, ಒಬ್ಬ ಹೆಣ್ಮಗಳು ಹೋಗುವಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನುವಂತ ಮಾತನ್ನ ಅಕ್ಕನಿಗೆ ಹೇಳಿದ್ರು ಕೂಡ ಅಕ್ಕ ಇದ್ಯಾವುದನ್ನು ಕೂಡ ಲೆಕ್ಕಿಸಲಾರದೆ ನಾನು ಹೊರಡೋದಕ್ಕೆ, ನಾನು ಈ ರೀತಿಯಾಗಿರುವಂತ ಲೌಕಿಕವಾಗಿರುವಂತ ಭೌತಿಕವಾಗಿರುವಂತ ನಾನು ಬದುಕನ್ನ ನಡೆಸೋದಕ್ಕಲ್ಲ, ನಾನು ಕಲ್ಯಾಣದಲ್ಲಿ ನಾನು ಆ ಶರಣರ ಸತ್ಸಂಗಕ್ಕೆ ನಾನು ಕೂಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನು ಹೊರಟಿದ್ದೀನಿ ಅನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಆ ಹೊರಡುವಂತ ಸಂದರ್ಭದಲ್ಲಿ ಅಕ್ಕ ಹೇಳ್ತಾರೆ, ಲೋಕವನ್ನ ಹಿಡಿದು ಲೋಕದನ್ನ ಹಿಡಿದು ನಾನು ನಿರಾಕಾರಿಯಾಗಿ ಹೊರಟಿದ್ದೀನಿ, ನಾನು ಆ ಸಾಕಾರವಾಗಿರುವಂತ ನೀವು ತಿಳಿದುಕೊಂಡಿರುವಂತ ಭೌತಿಕವಾಗಿರುವಂತ ಪ್ರಪಂಚದಲ್ಲಿ ನಾನು ಇಲ್ಲ. ನಾನು ಹೇಗಿದ್ದೀನಿ ಗೊತ್ತಾ? ನಾನು ಹೇಗಿರ್ತೀನಿ ಅಂತ ಅಂದ್ರೆ ಹಗ್ಗವನ್ನ ಹಲವಾರು ರೀತಿಯಾಗಿರುವಂತದಕ್ಕೆ ನಾವು ಬಳಸ್ತೇವೆ. ಆದ್ರೆ ನಾನು ಹೇಗಿದ್ದೀನಿ ಅಂದ್ರೆ ಸುಟ್ಟಂತ ನುಡಿ ಹಗ್ಗ ಬೆಂಕಿಯಲ್ಲಿ ಹಾಕಿದಾಗ
ನೋಡೋದಕ್ಕೆ ಸಿಟ್ಟಾಗ ಅದು ಹಗ್ಗದ ಹಾಗೆ ಕಾಣಿಸ್ತದೆ, ಆದ್ರೆ ಅದನ್ನ ಮುಟ್ಟಿದ್ರೆ ಅದು ಬೂದಿ ಆಗ್ತದೆ. ಅದನ್ನ ತಗೊಂಡು ನಾವೇನಾದ್ರು ಕಟ್ಟಕ್ ಬರ್ತದ? ಇಲ್ಲ. ಹಾಗೆ ನನ್ನ ಕಾಯ, ಹಾಗೆ ನನ್ನ ತೆನು, ಹಾಗೆ ನನ್ನ ಶರೀರ ಅಂತೇಳಿ ಅಕ್ಕ ಅವರಿಗೆ ಉದಾಹರಣೆಯನ್ನ ಕೊಡ್ತಾರೆ ಅನ್ನುವಂಥದ್ದು. ಹಾಗೆ ಆ ರೀತಿಯಾಗಿರುವಂತ ನನ್ನ ಮನಸ್ಸು, ಬುದ್ಧಿ, ಭಾವ ಎಲ್ಲವೂ ಕೂಡ ಪರಿಪಕ್ವವಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಆ ದೇವ ನುಡಿಮೆಗೋಸ್ಕರವಾಗಿ ನಾನು ಹೊರಟಿದ್ದೀನಿ, ನೀವು ಯಾರು ಕೂಡ ತಡಿಬೇಡಿ ಎನ್ನುವಂತ ವಿಚಾರವನ್ನ ಅಕ್ಕ ಅವರಿಗೆ ಆತಂಕದಲ್ಲಿರೋರೆಲ್ಲರಿಗೂ ಕೂಡ ಅಕ್ಕ ಧೈರ್ಯವನ್ನ ತುಂಬುತ್ತಾರೆ ಅನ್ನುವಂಥದ್ದು. ಇವತ್ತು ಏನಾಗಿದೆ ಅಂದ್ರೆ ನಾವು ಎಲ್ಲೋ ಹುಡುಕುವಂತ ಹಾದಿಯನ್ನ ಬಿಟ್ಟು ಮತ್ತಿನ್ನೆಲ್ಲೋ ಹುಡುಕೋದಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರವಾಗಿ ನಾವು ಕ್ರಮಿಸುವಂತ ಹಾದಿ ಏನಿಲ್ಲ ಅದು ಸ್ಪಷ್ಟವಾಗಿರ್ಬೇಕು ಅನ್ನುವಂಥದ್ದಕ್ಕೆ ಅಕ್ಕ ಹೇಳ್ತಾರೆ. ನಾವು ದಾರಿಯಲ್ಲಿ ಕ್ರಮಿಸುವಂತ ಸಂದರ್ಭದಲ್ಲಿ ಈಗ ಎಲ್ಲಿ ಕಳ್ಕೊಂಡಿರ್ತೀವೋ ನಾವು ಅಲ್ಲಿ ಹುಡುಕಬೇಕು. ಒಂದ್ ಕಡೆ ಏನಾಗ್ತದೆ ಅಂದ್ರೆ ಒಬ್ಬ ತಾಯಿ ಕಣ್ಣು ಕಾಣಲಾರದಂತ ಒಬ್ಬ ಹೆಣ್ಮಗಳು ಮನೆಯಲ್ಲಿ ಕತ್ತಲಿನಲ್ಲಿ ಏನೋ ಒಲಿಬೇಕು ಅಂತೇಳಿ ಸೂಜಿಯನ್ನ ತಗೊಂಡು ಒಲಿಯುವಂತ ಸಂದರ್ಭದಲ್ಲಿ ಸೂಜಿ ಕೆಳಗೆ ಬಿದ್ದೋಗ್ಬಿಡ್ತದೆ. ಎಂತ ಕೆಲಸ ಆಯ್ತಪ್ಪ, ಸೂಜಿ ಕಳೆದೋಯ್ತಲ್ಲ, ನನ್ಗೆ ಸಿಗ್ತಾ ಇಲ್ಲ ಅಂತ ತಡಕಾಡುವಷ್ಟರಲ್ಲಿ ಆಕೆ ಇಲ್ಲಿ ಕತ್ಲಾಗಿದೆಯಲ್ಲ, ಅದಕ್ಕೆ ಇಲ್ಲಿ ಸೂಜಿ ಕಾಣಿಸ್ತಾ ಇಲ್ಲ, ನಾನು ಬೆಳಕಿರೋ ಕಡೆ ಹೋಗಿ ಹುಡುಕ್ಬೇಕಲ್ವಾ ಅಂತೇಳಿ ಆಕೆ ಮನೆ ಹೊರಗೆ ಬಂದು ಆ ಬೀದಿ ದೀಪದ ಹತ್ರ ಬಂದ್ಬಿಟ್ಟು ಸೂಜಿಯನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬಂದವರೆಲ್ಲರೂ ಕೇಳ್ತಾರೆ, ಏನ್ ಮಾಡ್ತಾ ಇದೀಯಾ ಅಂದ್ರೆ ಸೂಜಿ ಕಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ ಅಂತ. ಹೌದು ಅಂತೇಳಿ ಅವರು ಕೂಡ ಹುಡುಕಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೊಬ್ರು ಬರ್ತಾರೆ, ಹಾಗೆ ಏನ್ ಹುಡುಕ್ತಾ ಇದ್ದೀರಾ, ಸೂಜಿ ಹೀಗೆ ಹುಡುಕುವಂತ ಸಂದರ್ಭದಲ್ಲಿ ಅಲ್ಲೊಬ್ಬ ಯೋಗಿಗಳು ಬರ್ತಾರೆ. ಏನ್ ಮಾಡ್ತಾ ಇದ್ದೀರಾ, ಎಲ್ಲರೂ ಏನ್ ಹುಡುಕ್ತಾ ಇದ್ದೀರಾ ಅಂತ ಕೇಳಿದಾಗ ನಾವು ಈ ಅಜ್ಜಿ ಸೂಜಿ ಕಳ್ಕೊಂಡಿದ್ದಾರಂತೆ, ಅದಕ್ಕೆ ಹುಡುಕ್ತಾ ಇದ್ದೀವಿ. ಅವ್ರು ಕೇಳ್ತಾರೆ, ಸೂಜಿ ಕಳೆದೋಗಿದೆ ನಿಜ, ಆದ್ರೆ ಎಲ್ಲಿ ಕಳ್ಕೊಂಡಿದ್ದೀರಾ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ, ನಾನು ಮನೆಯಲ್ಲಿ ಕಳ್ಕೊಂಡಿದ್ದೆ, ಕತ್ಲಾಗಿತ್ತು, ಅದಕ್ಕೆ ಅಲ್ಲಿ ಕತ್ಲಲ್ಲಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಬೀದಿ ದೀಪದಲ್ಲಾದ್ರೂ ಬಂದು ಹುಡುಕಿದ್ರೆ ಬೇಕಲ್ಲೇನಾದ್ರೂ ಸಿಗ್ತದೆ ಅಂತ ಹೇಳ್ಕೊಂಡು ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಎಲ್ಲಿ ಕಳ್ಕೊಂಡಿದ್ದೆ ನೀನು ಅಲ್ಲಿ ಬೆಳಕಚ್ಚಿ ನೋಡ್ಬೇಕು ಅನ್ನುವಂಥದ್ದನ್ನ ಅಜ್ಜಿಗೆ ತನ್ನ ಅರಿವನ್ನ ಮೂಡಿಸ್ತಾರೆ. ಹಾಗೆ ನಾವು ಏನಾಗಿದೆ ಅಂದ್ರೆ ಆ ಪರವಸ್ತುವಿನ ನಿಲುವನ್ನ ನಾವು ಅರಿಯಲಾರದೆ ಅಲ್ಲಿ ಇಲ್ಲಿ ಹುಡುಕಾಟ ಮಾಡ್ತಾ ಇದ್ದೀವಿ. ಆದ್ರೆ ಅಕ್ಕ ದೃಢವಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಂಡು ಸರಿಯಾದಂತ ಸತ್ಪಥದಲ್ಲಿ ಸಾಗೋದಕ್ಕೆ ಅಕ್ಕ ಅಣಿಯಾಗಿರುವಂತದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅಕ್ಕ ಹೇಳ್ತಾರೆ, ಉಪಮಿಸಬಾರದಂತ ಉಪಮಾತೀತನಾಗಿರುವಂತ ಆ ಭಗವಂತ ನನ್ನೊಟ್ಟಿಗಿದ್ದಾನೆ ಅನ್ನುವಂಥದ್ದು. ಅಂತ ಭಗವಂತನನ್ನ ನಾನು ಒಲಿಯೋದಕ್ಕೋಸ್ಕರವಾಗಿ ನಾನು ಹೊರಟಿದ್ದೀನಿ. ನಾನು ಆ ಚನ್ನಮಲ್ಲಿಕಾರ್ಜುನನ ದರ್ಶನವಾಗುವವರೆಗೂ ಕೂಡ ನಾನು ಎಲ್ಲೂ ನಿಲ್ಲೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತೆ ನಾನು ಹಿಂತಿರುಗಿ ಬರುವಂತ ಮಾತೇ ಇಲ್ಲ ಅಂತೇಳಿ ಅವರೆಲ್ಲರಿಗೂ ಕೂಡ ಹೇಳಿ ಅಕ್ಕ ಅಲ್ಲಿಂದ ಹೊರಡೋದಕ್ಕೆ ಅಣಿಯಾಗ್ತಾರೆ. ಸ್ವಲ್ಪ ದೂರಕ್ಕೆ ತನ್ನ ಬಂಧು ಬಳಗದವರೆಲ್ಲರೂ ಕೂಡ ಅಕ್ಕ ಹೋಗುವಂಥದ್ದನ್ನ ನೋಡ್ತಾರೆ. ಅವರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಆಲೋಚನೆ, ಆತಂಕ ಎಲ್ಲವೂ ಕೂಡ ಹುಟ್ಟುತ್ತದೆ ಅನ್ನುವಂಥದ್ದು. ಆಗ ತನ್ನ ತಂದೆಯೂ ಕೂಡ ಹೋಗಿ ಕೇಳ್ತಾರೆ ತನ್ನ ಮುದ್ದಿನ ಮಗಳನ್ನ, ನೋಡಮ್ಮ ನೀನು ಏಕಾಂಗಿಯಾಗಿ ಹೊರಟಿದ್ದೀಯ. ತನ್ನ ತಂದೆ ಗೊತ್ತಿರುತ್ತೆ, ನನ್ನ ಮಗಳು ಯಾರ ಕಡೆ ಹಿಡಿದ್ರು ಕೂಡ ನಿಲ್ಲೋದಿಲ್ಲ, ಹೋಗೋದು ಖಚಿತ ಅಂತೇಳಿ. ಹಾಗೆ ಬಂದು ನೋಡಮ್ಮ ಮಹಾದೇವಿ, ನೀನು ಇಂಥ ಒಂದು ಕೋಮಲವಾಗಿರುವಂತ ಕಾಯವನ್ನ, ಸುಂದರವಾಗಿರುವಂತ ಕಾಯವನ್ನ ನೀನು ಒತ್ತು ನೀನು ಹೋಗ್ತಾ ಇದ್ದೀಯ. ನೀನು ಹೋಗುವಂತ ಹಾದಿ ಅದು ದುರ್ಗಮವಾಗಿರುವಂಥದ್ದು. ನಿನ್ನ ರಕ್ಷಣೆಗೋಸ್ಕರನಾದ್ರೂ ನೀನೇನಾದ್ರೂ ತಗೊಂಡು ಹೋಗ್ಬೇಕಾಗಿತ್ತು, ಆದ್ರೆ ಗಾಳಿ, ಮಳೆ, ಚಳಿ ಇವೆಲ್ಲದನ್ನ ನೀನು ಬಟ್ಟೆಯಿಂದನಾದ್ರೂ ಕೂಡ ಮರೆಮಾಚಿಸಬೇಕಾಗಿತ್ತು ಅನ್ನುವಂತ ವಿಚಾರವನ್ನ ತನ್ನ ತಂದೆ ಹೇಳಿದಾಗ ಹಲವಾರು ರೀತಿಯಾಗಿ ಹೇಳ್ತಾರೆ, ನೋಡು ನೀನು ಉಣ್ಣಕ್ಕೆ ಉಡಕ್ಕೆ ಏನಾದ್ರೂ ನೀನು ಏನ್ ಮಾಡ್ತೀಯ, ನಿನಗೆ ತೊಂದರೆ ಆಗ್ತದೆ, ನಿನ್ ಜೊತೆ ಯಾರು ಇರ್ತಾರೆ ಅನ್ನುವಂಥದ್ದು ಹಲವಾರು ರೀತಿಯಾಗಿರುವಂತಹ ಗೊಂದಲ, ಆತಂಕದ ಬಗ್ಗೆ ತನ್ನ ತಂದೆ ಹೇಳಿದಾಗ ನೋಡಿ, ಎಲ್ಲೋ ಒಂದ್ಸಲ ನಾವು ತುಂಬಾ ಕಷ್ಟದಲ್ಲಿದ್ದಾಗ ನಮ್ಗೆ ಏನು ಮಾಡ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ಬೇಕು. ಅಂತ ಸಂದರ್ಭದಲ್ಲಿ ಯಾರೋ ನಮಗೆ ಧೈರ್ಯವನ್ನ ತುಂಬಲಿಲ್ಲ ಅಂತ ಅಂದಾಗ ನಮಗೆ ನಾವೇ ಧೈರ್ಯವನ್ನ ತಂದ್ಕೋಬೇಕು ಅನ್ನುವಂಥದ್ದನ್ನ ಅಕ್ಕ ನಮಗೆ ಪಾಠ ಕಲಿಸ್ತಾರೆ ಅನ್ನುವಂಥದ್ದು. ಅಕ್ಕನಿಗೆ ತನ್ನ ತಂದೆ ತಾಯಿ ಎಲ್ಲರೂ ಕೂಡ ಹೇಳ್ತಾರೆ, ತುಂಬಾ ಕಷ್ಟ ನಿನ್ನ ಆದಿ. ಎಷ್ಟೋ ಜನ ತುಂಬಾ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದವ್ರದನ್ನ ನಾವು ನೋಡ್ತೀವಿ. ಬೆಳಗ್ಗೆ ಮನೆ ಬಿಟ್ಟು ಏನೋ ತಂದೆ ತಾಯಿಗಳೇನೋ ಕೊಡಿಸ್ಲಿಲ್ಲ ಮಾಡ್ಲಿಲ್ಲ ಅಂತ ಹೇಳಿ ಮುಸಿನಿಂದ ಮುಗಿಸ್ಕೊಂಡು ಹೋಗ್ತಾರೆ. ಕತ್ಲಾಗೋದ್ರೊಳಗಾಗಿ ಮನೆ ಬಾಗಿಲಲ್ಲಿ ಬಂದು ನಿಂತಿರ್ತಾರೆ.
ಇಂತಹ ಘಟನೆಗಳನ್ನ ಹಲವಾರು ನಾವು ನೋಡಿರ್ತೇವೆ. ಹಾಗೆ ಇವತ್ತು ಹೋಗ್ಬಿಟ್ಟು ಯಾರೋ ತನ್ನ ಬಂಧುಗಳ ಮನೆಯಲ್ಲಿ ಇದ್ಬಿಟ್ಟು ನಾಳೆ ಬರುವಂಥದ್ದು ಹೀಗೆಲ್ಲ. ಆದ್ರೆ ಅಕ್ಕ ಅಲೌಕಿಕವಾಗಿರುವಂತಹ ಭೌತಿಕವಾಗಿರುವಂತಹ ವಸ್ತುವಿಗೆ ಆಮಿಷಕ್ಕೆ ಒಳಗಾಗಲಾರದೆ ಅಕ್ಕ ಆಧ್ಯಾತ್ಮಿಕತೆಯ ತನ್ನ ಆ ಚನ್ನಮಲ್ಲಿಕಾರ್ಜುನನ ನೋಡೋಕ್ ಹೊರಟಾಗ ಆ ಒಟ್ಟಿಗೆನೇ ಅಂತ ಅಂದಾಗ, ನಾನು ಮತ್ತೆ ತಿರುಗಿ ಬರುವಂತ ಮಾತಿಲ್ಲ ಅಂದಾಗ ಅಕ್ಕನಿಗೆ ಎಂಥ ಸದೃಢವಾಗಿ ಎಂಥ ದೃಢತೆ ಇತ್ತು ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅವ್ರ ತಂದೆಗೆ ಹೇಳ್ತಾರೆ, ಅಪ್ಪ ನೀವೇನು ಕಾಳಜಿ ಮಾಡಬೇಡಿ, ನನ್ನ ಜೊತೆ ಭಗವಂತ ಇದ್ದಾನೆ ಅಂತೇಳಿ. ನನ್ನ ತಂದೆ ಮತ್ತೆ ಹೇಳ್ತಾರೆ, ನೀನು ಬರಿಗೈಲಿ ಹೊರಟಿದ್ದೀಯಾ, ನಿನಗೆ ಹಸುವಾದ್ರೆ ನೀನೇನ್ ಮಾಡ್ತೀಯಾ, ನಿನಗೆ ಬಾಯಾರಿಕೆ ಆದ್ರೆ ಏನ್ ಮಾಡ್ತೀಯಾ, ನಾವೆಲ್ಲರೂ ಹೋದ್ರೆ ಎಲ್ಲ ನಮಗೆ ಬೇಕಾಗಿರುವಂತದ್ದು ಎಲ್ಲವನ್ನ ಇಟ್ಕೊಂಡು ಹೋಗ್ತೀವಿ, ಅಥವಾ ಯಾರಾದ್ರೂ ನಮ್ಗೆ ಸಲಕರಣೆಯನ್ನ ಮಾಡ್ತಾರೆ, ಇದು ತಗೊಂಡೋಗಿ ಅಂತ ಎಲ್ಲವನ್ನ ಕೊಡ್ತಾರೆ. ಆದ್ರೆ ಅಕ್ಕ ಯಾವ ಭಾರವಿಲ್ಲದೆ ನಿರಾಧಾರಿಯಾಗಿ ಹೊರಟಿರುವುದನ್ನ ನೋಡಿ ತನ್ನ ತಂದೆಗೆ ಆತಂಕ ಆಗಿ ಕೇಳ್ತಾರೆ, ಮಗಳೇ ನೀವು ಊಟಕ್ಕೆ ಏನ್ ಮಾಡ್ತೀಯಾ, ನಿನಗೆ ನೀರು ಕುಡಿಬೇಕು ಅಂತಾರೆ ಏನ್ ಮಾಡ್ತೀಯಾ, ಹೋಗಿ ಇದೆಲ್ಲ ಸರಿ, ಏನೋ ಯಾರೋ ಕೊಡ್ಬೋದು ಸಿಗ್ತದೆ, ಆದ್ರೆ ನೀನು ರಾತ್ರಿ ಎಲ್ಲಿ ಮಲಗ್ತೀಯ, ನೀನೊಬ್ಬ ಹೆಣ್ಮಗಳು, ಹೋಗಿ ಇದೆಲ್ಲ ಹೋಗ್ಲಿ, ನಿನ್ ಜೊತೆನಾದ್ರೂ ಯಾರು ಬರ್ತಾರೆ, ನೀನೊಬ್ಬಂಟಿಯಾಗಿ ಹೊರಟಿದ್ಯಾ ಅಂತ ಕೇಳಿದಾಗ ಅಕ್ಕ ಹೇಳ್ತಾರೆ, ನನ್ ಜೊತೆ ನೀವು ಯಾರು ಇಲ್ಲ ಅಂತ ಯಾಕೆ ಅನ್ಕೊಂತೀರಾ, ನನಗೆ ಮನುಷ್ಯನಿಗೆ ಕಳ್ತನ ಮಾಡಿದ್ರೆ ಸುಳ್ಳು ಹೇಳಕ್ಕೆ ಮೋಸ ಮಾಡಕ್ಕೆ ಅಂಜಬೇಕು, ಕಷ್ಟಪಟ್ಟು ದುಡಿಮೆ ಮಾಡ್ಕೊಳ್ಳೋದಕ್ಕಾಗಿ ತನ್ನ ಬದುಕಿನ ನಿರ್ವಹಣೆಗೋಸ್ಕರವಾಗಿ, ತಿನ್ನೋದಕ್ಕೋಸ್ಕರ ಅಲ್ಲ, ನಾನು ಬದುಕೋದಕ್ಕೋಸ್ಕರವಾಗಿ ನಾನು ಪ್ರಸಾದವನ್ನ ಆ ಭಗವಂತ ಪ್ರಸಾದಕಾಯ ಆ ಚನ್ನಮಲ್ಲಿಕಾರ್ಜುನನ್ನ ನೋಡೋದಕ್ಕೆ ಅಂತ ಹೊರಟಿದ್ದೀನಿ. ಆದಿಯಲ್ಲಿ ನನಗೆ ಯಾರಾದ್ರೂ ನನಗೆ ಭಿಕ್ಷೆಯನ್ನ ಕೊಡ್ಬೋದು ಅಂತ ನಾನು ಭಿಕ್ಷಾಟನೆಯನ್ನ ಮಾಡಿ ನಾನು ಪ್ರಸಾದವನ್ನ ಮಾಡ್ತೇನೆ. ನನಗೆ ಬಾಯಾರಿಕೆ ಆದ್ರೆ ಎಲ್ಲಿ ನೀರು ಕಾಣ್ತದೋ, ಎಲ್ಲಿ ಹಳ್ಳ ಕೊಳ್ಳಗಳು ಇರ್ತಾವೋ ಅಲ್ಲಿ ನಾನು ನೀರು ಕೊಡುತ್ತೇನೆ. ರಾತ್ರಿ ಕತ್ಲಾಯ್ತು ಅಂದ್ರೆ ನನ್ನ ಕ್ರಮಿಸುವಂತ ಹಾದಿಯಲ್ಲಿ ಸೂರ್ಯ ಮುಳುಗಿ ಕತ್ತಲು ಆವರಿಸುವಂತ ಸಂದರ್ಭದಲ್ಲಿ 4 ದೇವಾಲಯಗಳಿರ್ತವೆ, ಅಲ್ಲಿ ನಾನು ಉಳಿತೀನಿ. ನನ್ನ ಜೊತೆ ಯಾರು ಇಲ್ಲ ಅಂತ ನೀವ್ಯಾಕೆ ಅನ್ಕೊಂತೀರಾ, ನನ್ನ ಜೊತೆ ಆ ಭಗವಂತ ಚನ್ನಮಲ್ಲಿಕಾರ್ಜುನನೇ ಇದ್ದಾನೆ ಅನ್ನುವಂತ ಭಾವನೆಯನ್ನ ಅಕ್ಕ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಹಲವಾರು ರೀತಿಯಾಗಿರುವಂತಹ ಘಟನೆಗಳನ್ನ ನೋಡಿದ್ರೆ ಮನುಷ್ಯ ತಲ್ಲಣಿಸಿ ಹೋಗ್ತಾನೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಮ್ಮ ಮಕ್ಕಳಿಗೆ ನಾವು ಆತ್ಮವಿಶ್ವಾಸವನ್ನ ತುಂಬಬೇಕು, ನಿನ್ನ ರಕ್ಷಣೆಯನ್ನ ನೀವೇ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು, ಹಲವಾರು ರೀತಿಯಾಗಿರುವಂತಹ ಬದುಕಿನ ಮಕ್ಕಳಿಗೆ ಮೌಲ್ಯವನ್ನ ಕಲಿಸ್ಬೇಕು ಅನ್ನುವಂಥದ್ದು. ಇವತ್ತು ನಮ್ಮ ಮಕ್ಕಳಿಗೆ ಭಯದ ವಾತಾವರಣದಲ್ಲಿ ನಾವು ಬೆಳೆಸಬಾರ್ದು ಅನ್ನುವಂಥದ್ದು, ಅವರಿಗೆ ಆತ್ಮವಿಶ್ವಾಸವನ್ನ ತುಂಬಿ ನಿನ್ನ ರಕ್ಷಣೆಯನ್ನ ನೀವೇ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು. ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಮಕ್ಕಳಿಗೆ ಅವರ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಕರಾಟೆಯನ್ನ, ಕತ್ತಿ ವರಸೆಯನ್ನ, ಹಲವಾರು ರೀತಿಯ ಸಾಮುಗಳನ್ನ ಮಾಡೋದನ್ನ ಹೆಣ್ಮಕ್ಳಿಗೂ ಕೂಡ ಕಲಿಸುವಂತದ್ದನ್ನ ನೋಡಿದೀವಿ ಅನ್ನುವಂಥದ್ದು. ಅದರ ಜೊತೆಗೆ ಅವರಿಗೆ ಆತ್ಮಬಲವನ್ನು ತುಂಬುವಂತ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಅನ್ನುವಂಥದ್ದು. ಹಾಗೆ ಅಕ್ಕನೂ ಕೂಡ ಆಧ್ಯಾತ್ಮಿಕವಾಗಿರುವಂತ ಆ ಸದೃಢತೆಯಿಂದ ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಸಿದ್ಧಳಾಗಿ ಅಕ್ಕ ಹೊರಡುವಂತದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಈ ರೀತಿಯಾಗಿ ತನ್ನ ತಂದೆ ತಾಯಿಗಳಿಗೆ, ಬಂಧುಗಳಿಗೆ ಎಲ್ಲರಿಗೂ ಕೂಡ ಹಣೆ ಧೈರ್ಯವನ್ನ ತುಂಬಿ ಮುನ್ನಡೆಯುವಂಥದ್ದು. ನೋಡಿ, ಒಂದೊಂದ್ಸಲ ಬೇರೆ ವೇಳೆಕ್ಕಿಂತಲೂ ಕೂಡ ನಮಗೆ ನಾವು ತಂದ್ಕೊಳ್ಳೋ ಧೈರ್ಯ ಇದೆಯಲ್ಲ, ಅದು ಮತ್ತೆ ನಮ್ಮನ್ನ ಗಟ್ಟಿಗೊಳಿಸ್ತದೆ ಅನ್ನುವಂಥದ್ದು. ಅಂತ ಗಟ್ಟಿಗೊಳಿಸುವಿಕೆಗೆ ಗಟ್ಟಿಯಾಗುವುದಕ್ಕೋಸ್ಕರವಾಗಿ ಅಕ್ಕ ಆ ರೀತಿಯಾಗಿ ಹಣಿಯಾಗ್ತಾರೆ ಅನ್ನುವಂಥದ್ದು. ಹಾಗೆ ಇನ್ನು ತನ್ನ ಬಂಧು ಬಾಂಧವರೆಲ್ಲರೂ ಕೂಡ ಹೇಳ್ತಾರೆ, ನನ್ನನ್ನ ನೀವು ಇಲ್ಲೇ ಅಂತ ಹೇಳಿದಾಗ ಹೇಳ್ತಾರೆ, ನಿಮ್ ಜೊತೆ ಯಾರು ಬರ್ತಾರೆ, ಹೆಂಗಿರ್ತೀಯ, ಏನು ಮತ್ತೆ ಆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಅನ್ನುವಂಥದ್ದು. ಹಾಗೆ ನನಗೂ ಕೂಡ ಇಲ್ಲಿ ಬರುವಂತ ಸಂದರ್ಭದಲ್ಲಿ ಎಲ್ಲ ಕೇಳ್ತಾ ಇದ್ರು, ನೀವು ಯಾವತ್ತೂ ಒಬ್ರೆ ಹೋಗ್ತಾ ಇರ್ಲಿಲ್ವಲ್ಲ, ಅಷ್ಟು ದೂರ ಹೋಗ್ತಾ ಇದ್ದೀರಲ್ಲ, ಅದು ತೆಲಂಗಾಣ ಅಂತ ಹೇಳ್ತಿದ್ದೀರಲ್ಲ, ನೀವು ಒಬ್ರೆ ಹೋಗ್ತಾ ಇದ್ದೀರಾ, ಯಾಕೆ ಹೋದ್ರಿ, ಅಲ್ಲಿ ಜನ ಗೊತ್ತಿಲ್ಲ, ಪರಿಚಯ ಇಲ್ಲ, ಹಾಗೆ ಏನೇನೋ ಹೇಳಿದ್ರು. ನಾನು ಹೋಗುವಂಥದ್ದು ಧರ್ಮ ಕಾರ್ಯಕ್ಕೆ ಹೊರಟಿದ್ದೀನಿ, ನನ್ ಜೊತೆ ಯಾರು ಇಲ್ಲ ಅಂತ ಯಾಕಂತೀರಾ, ಅಕ್ಕನ ಜೊತೆ ಆ ಚನ್ನಮಲ್ಲಿಕಾರ್ಜುನ ಇದ್ದಾನೆ ಎನ್ನುವಂತ ಭರವಸೆಯನ್ನ ಇಟ್ಕೊಂಡಿಲ್ವೇ, ಅಲ್ಲಿರೋರೆಲ್ಲರೂ ಕೂಡ ಬಸವ ಭಕ್ತರಿದ್ದಾರೆ ಎನ್ನುವಂಥದ್ದನ್ನ ನಾನು ಹೇಳಿದೆ. ಇಲ್ಲಿ ಬಹಳ ಚೆನ್ನಾಗಿದ್ದೀನಿ ಅನ್ನುವಂಥದ್ದನ್ನ ಹೇಳಿದೆ. ಅಕ್ಕನಿಗೆ ಎಂತ ಸಮಸ್ಯೆ ಸವಾಲುಗಳು ಬಂದಂತ ಸಂದರ್ಭದಲ್ಲಿ ಧೃತಿಗೆಡಲಿಲ್ಲ ಅಕ್ಕ ಅನ್ನುವಂಥದ್ದು. ಅಕ್ಕ ಮತ್ತೆ ಅವರಿಗೆ ಧೈರ್ಯವನ್ನ ತುಂಬ್ತಾರೆ. ನನ್ ಜೊತೆ ಯಾರು ಇಲ್ಲ ಅಂತ ನೀವು ಯಾಕೆ ಭಾವಿಸ್ತೀರಾ, ಆರು ಇಲ್ಲದವಳೆಂದು ಆಳುಗೊಳ್ಳಲು ಬೇಡ ಕಂಡಯ್ಯ, ಏನು ಮಾಡಿದನೆಂದರೆ ನಾನು ಅಂಜುವಳಲ್ಲ, ಕರಗೆಲೆಯ ಮೆದ್ದಾದರೂ ನಾ ಬದುಕುವೆ, ಸುರಿಗಿಯ ಮೇಲೊದಿಕೆಯನ್ನಾದರೂ ಹೊತ್ತು ಚನ್ನಮಲ್ಲಿಕಾರ್ಜುನ ಹೊರಬಿಡಿದು ನಾನು ಹೋಗ್ತೇನೆ ಎನ್ನುವಂಥದ್ದು. ಅಂತ ಒಲವನ್ನ ಹೊಂದಿ
ನಾನು ಭಗವಂತನನ್ನೇ ನನ್ನ ಉಸಿರಾಗಿಸ್ಕೊಂಡಿದ್ದೀನಿ ಅನ್ನುವಂಥದ್ದನ್ನ, ಅಕ್ಕ ನಾನು ಶುದ್ಧನಾಗಿದ್ದೀನಿ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಅವರಿಗೆ ಸ್ಪಷ್ಟೀಕರಿಸ್ತಾರೆ ಅನ್ನುವಂಥದ್ದು. ನನಗೆ ಯಾರು ಇಲ್ಲ ಅಂತ ನೀವ್ಯಾಕೆ ಅನ್ಕೊಂತೀರಾ, ನನ್ನ ಜೊತೆ ಆ ಭಗವಂತ ಇದ್ದಾನೆ ಅನ್ನುವಂಥದ್ದು. ನಾನು ಯಾವ ಭೌತಿಕವಾಗಿರುವಂಥದ್ದಕ್ಕೂ ಕೂಡ, ಪ್ರಾಣಿ ಪಕ್ಷಿ ವ್ಯಕ್ತಿ ಯಾವುದಕ್ಕೂ ನಾನು ಅಂಜೋದಿಲ್ಲ, ನಾನು ಅಳ್ಕೋದಿಲ್ಲ, ನಾನು ಧೈರ್ಯವಾಗಿದ್ದೇನೆ. ನೀವ್ಯಾಕೆ ಅಷ್ಟೊಂದು ಕಳವಳ ಪಡ್ತೀರಾ ಅನ್ನುವಂಥದ್ದನ್ನ ಅಕ್ಕ ಹೇಳ್ತಾರೆ. ಏನು ಇಲ್ಲ ಅಂತ ನೀವೇನು ಯೋಚನೆ ಮಾಡ್ಬೇಡ್ರಿ, ನನಗೇನೂ ಸಿಗಲಿಲ್ಲ, ಯಾರು ಕೊಡ್ಲಿಲ್ಲ ಅಂತಳ್ರಿ, ಒಣಗಿದ ಎಲೆಯನ್ನಾದ್ರೂ ತಿಂದು ಬದುಕಿ ನಾನು ಚನ್ನಮಲ್ಲಿಕಾರ್ಜುನನ ದರ್ಶನವನ್ನ ಮಾಡ್ತೀನಿ ಅನ್ನುವಂತ ಅವರೆಲ್ಲರಿಗೂ ಕೂಡ ಭರವಸೆಯನ್ನ ಮೂಡಿಸಿ ಅಕ್ಕ ಮುಂದಿನ ಹೆಜ್ಜೆಯನ್ನ ಹಿಡ್ತಾ ಹೋಗ್ತಾರೆ. ಹಾಗೆ ಅಕ್ಕನಿಗೆ ಹೇಳ್ತಾರೆ, ತನಗೋಸ್ಕರನೂ ಕೂಡ ತಾನು ಹೇಳ್ಕೋಬೇಕಲ್ವಾ ಅನ್ನುವಂಥದ್ದನ್ನ ಒಂದ್ ಕಡೆ ಹೇಳ್ತಾರೆ. ಎದರದಿರು ಮನವೇ ಬೆದರದಿರು ತನುವೆ, ನಿಜವನರಿದು ನಿಶ್ಚಿಂತನಾಗಿರು, ಫಲವಾದ ಮರನ ಹಿಡುವರೊಂದು ಕೋಟಿ, ಎಲವದ ಮರ ಇಡುವರೊಬ್ಬರನ್ನೂ ಕಾಣೆ, ಭಕ್ತಿ ಉಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರೊಬ್ಬರನ್ನೂ ಕಾಣೆ, ನಿಮ್ಮ ಶರಣರ ನುಡಿಯೇ ನನಗೆ ಗತಿ ಮತಿ ಸೋಪಾನ ಚನ್ನಮಲ್ಲಿಕಾರ್ಜುನ ಅನ್ನೋಂಥದ್ದು. ಎಂಥ ಭರವಸೆಯ ಮಾತು ಅನ್ನುವಂಥದ್ದು. ಅಕ್ಕ ತನ್ನ ಮನಸ್ಸಿಗೆ ಹೇಳ್ತಾರೆ, ಎದರದಿರು ಮನವೇ ಬೆದರದಿರು ತನವೇ, ನಿಜವನರಿದು ನಿಶ್ಚಿಂತನಾಗಿರು. ಇಂಥ ಆಧ್ಯಾತ್ಮಿಕವಾಗಿರುವಂತಹ ನುಡಿಯ ಮುಖಾಂತರವಾಗಿ ಬಸವಣ್ಣನು ಕೂಡ ಮನೆ ಬಿಟ್ಟು ಬಂದಂತ ಸಂದರ್ಭದಲ್ಲಿ ತನ್ನ ಅಕ್ಕ ತನ್ನ ತಮ್ಮನಿಗೆ ತಾಯಿಯಾಗಿ ಹೆಗಲಿಗೆ ಹೆಗಲನ್ನ ಕೊಟ್ಟು ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ ನೀನು ಧೃತಿಗೆಡಬೇಡ, ನೀನು ಯಾವುದಕ್ಕೂ ಕೂಡ ಅಂಜಬೇಡ, ನೀನು ನಡೆಸಬೇಡ, ನೀನು ಮಾಡುವಂತ ಕೆಲಸವನ್ನ, ನೀನು ನಡೆಯುವಂತ ಹಾದಿಯನ್ನ ಅದು ನೀನು ರಾಜಮಾರ್ಗವೇ ಅಂತೇಳಿ ನೀನು ಭಾವಿಸಿ ನೀನು ನಡಿ ಎನ್ನುವಂತ ಮಾತನ್ನ ಹೇಳ್ತಾರೆ. ನಿನ್ನ ಜೊತೆ ನಾನಿದ್ದೀನಿ ಎನ್ನುವಂತ ಆತ್ಮವಿಶ್ವಾಸವನ್ನ ಮೂಡಿಸ್ತಾರೆ. ಬಸವಣ್ಣನವರ ಜೊತೆಗೆ ಮೊದಲಿಂದ ಕೊನೆ ತನಕ ಇದ್ದಂತ ಏಕೈಕ ದಿಟ್ಟ ಧೀರ ಮಹಿಳೆ ಅಂದ್ರೆ ಅಕ್ಕನಾಗಮ್ಮ ಅನ್ನುವಂಥದ್ದು. ಇವತ್ತು ಮಹಿಳೆಯರು ನಾವೇನಾದ್ರೂ ಮನೆ ಬಿಟ್ಟು ಹೊರಗೆ ಬಂದಿಸ್ಕೊಂಡು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದ್ರೆ ಅವರು ಶರಣರು ಕೊಟ್ಟಂತ ದೊಡ್ಡ ಕೊಡುಗೆ ಮಹಿಳಾ ಸಂಕುಲಕ್ಕೆ ಅನ್ನುವಂಥದ್ದನ್ನ ನಾವು ಯಾರೂ ಸಹ ಮರಿಬಾರದು ಅನ್ನುವಂಥದ್ದು. ಅಂತ ಶರಣರಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿರ್ಬೇಕು ಅನ್ನುವಂಥದ್ದು. ಹಾಗೆ ಅಕ್ಕನೂ ಕೂಡ ತನ್ನ ಮನಸ್ಸಿಗೆ ಹೇಳ್ಕೊಳ್ತಾರೆ, ಎದರದಿರು ಮನವೇ ಬೆದರದಿರು ತನವೇ, ನಿಜವನರಿದು ನಿಶ್ಚಿಂತನಾಗಿರುವಂತಾನೆ. ನನ್ ಜೊತೆ ಯಾರು ಇಲ್ಲ, ನನ್ನ ಜೊತೆ ಆ ಚನ್ನಮಲ್ಲಿಕಾರ್ಜುನ ಇದ್ದಾನೆ. ಹಲವಾರು ಜನ ಬೈತಾರೆ, ಅಂತಾರೆ, ಆಡ್ತಾರೆ ಅಂತೇಳಿ ನಾವು ತಲೆ ಕೆಡಿಸ್ಕೊಳಕ್ ಆಗ್ತದ? ಇಲ್ಲ. ಈಗ ಹಣ್ಣಿರೋ ಮರಕ್ಕೆ ಹಲವಾರು ಜನ ಕಲ್ಲೊಡಿತಾರೆ, ಹಣ್ಣೇ ಬಿಲ್ಲದಂತ ಮರಕ್ಕೆ ಯಾರು ಕಲ್ಲೊಡಿತಾರ? ಮರದಕ್ಕೆ ಯಾರು ಹೋಗೋದಿಲ್ಲ. ಹಾಗೆ ಒಳ್ಳೆಯವ್ರನ್ನೇ ತಾನೆ ಅನ್ನೋದು, ಆಡೋದು, ಬೈಯೋದು ಅವೆಲ್ಲ ನಮ್ಮ ಬದುಕಿನ ಪಾಠ ಅಂತೇಳಿ ನಾವು ತಿಳ್ಕೋಬೇಕು ಅಂತ ಹೇಳಿ ಅಕ್ಕ ಹಲವಾರು ರೀತಿಯಾಗಿರುವಂತ ಉದಾಹರಣೆ ಕೊಡ್ತಾರೆ. ಎಕ್ಕೆ ಮರಕ್ಕೆ ಏನಾದ್ರೂ ಕಲ್ಲೊಡೆದು ನಾವು ಎಕ್ಕೆಕಾಯನ್ನ ತಿನ್ನೋದಕ್ಕೂ ಬಳಸ್ತೀವ? ಅದನ್ನ ಬಳಕೆ ಮಾಡ್ತೀವ? ಇಲ್ಲ. ಅದರ ಅವಶ್ಯಕತೆನೇ ನಮಗಿಲ್ಲ ಅಂತೇಳಿ ಅದನ್ನ ಬಿಡ್ತೀವಿ. ಅದೇ ಮಾವಿನ ಹಣ್ಣು ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಅದೇ ಗಿಡಕ್ಕೆ ಕಲ್ಲೊಡ್ತೀವಿ, ಅದನ್ನೇ ಬಯಸ್ತೇವೆ. ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಆ ರೀತಿಯಾಗಿರುವಂತಹ ಅನುಭವಗಳಾದಂತ ಸಂದರ್ಭದಲ್ಲಿ ಕೂಡ ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಅದೇ ಲೌಕಿಕರು ಭೌತಿಕರು ನಮ್ಮ ವ್ಯಕ್ತಿತ್ವ ಏನು ಅಂತೇಳಿ ನಾವೇನು ಹಳೆ ಮೇಲೆ ಪಟ್ಟಿಯ ಕಂಡುಹಿಡೋದಕ್ಕೆ ಆಗ್ತದ? ಇಲ್ಲ. ನಾವೇನು ಅಂತೇಳಿ ನಮ್ಮ ನಡೆ ನುಡಿ ನಮ್ಮ ವರ್ತನೆ ಸ್ವಭಾವದಿಂದ ಅವರು ಗುರುತಿಸಿದ್ರೆ ಗುರುತಿಸ್ಲಿ, ಇಲ್ಲಾಂದ್ರೆ ಬೇಡ. ನನ್ನ ಆದಿ ನಾನು ಜನ ಮೆಚ್ಚಿ ನಡ್ಕೊಳ್ಳೋದಕ್ಕಿಂತಲೂ ಕೂಡ ನಾನು ಪರಮಾತ್ಮನಿಗೆ ಮೆಚ್ಚುಗೆಯಾಗಿ ನಡೀತಾ ಇದ್ದೀನಲ್ಲ, ನನಗಿಷ್ಟೇ ಸಾಕು ಅಂತೇಳಿ ಅಕ್ಕ ಏಕಾಂಗಿಯಾಗಿ ಹೊರಡ್ತಕ್ಕಂಥದ್ದು. ಭಗವಂತ ನನಗೆ ಗತಿ ಮತಿ ಎಲ್ಲವೂ ಕೂಡ ನೀನೇ ಅನ್ನುವಂತ ಆ ಶರಣಾಗತಿ ಭಾವದಿಂದ ಅಕ್ಕ ಮನೆ ಬಿಟ್ಟು ತನ್ನ ತನು ಮನ ಭಾವವನ್ನ ಎಲ್ಲವನ್ನೂ ಕೂಡ ಪರಮಾತ್ಮನ ಸೇವೆಗಾಗಿ ಇಟ್ಟಿದ್ದೀನಿ ಅನ್ನುವಂಥದ್ದನ್ನ, ತನ್ನ ಭಕ್ತಿಯನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ನಮ್ಮ ಇನ್ನು ಹಲವಾರು ಜನ ಆಕೆಯನ್ನು ಕೇಳಿದಂತ ಸಂದರ್ಭದಲ್ಲಿ ನೀನು ಹೋಗ್ತೀಯಾ, ನಿನಗೆ ಮುಂದೇನಾದ್ರೂ ಅನಾಹುತ ಆದ್ರೆ, ನಿನಗೆ ತೊಂದರೆ ಆದ್ರೆ ಅನ್ನುವಂತ ಮಾತನ್ನ ಹೇಳಿದಾಗ ಆ ತಾಯಿ ಹೇಳ್ತಾರೆ, ಎಂತ ಸಂದರ್ಭ ಬರ್ಬೋದು? ಏನಾದ್ರೂ ಆಕಾಶದಲ್ಲಿ ಮಿಂಚು ಬಂದು ಹಲವಾರು ರೀತಿಯಾಗಿರುವಂತಹ ಬೆಟ್ಟ ಗುಡ್ಡಗಳೇನಾದ್ರೂ ಸಡಿಲಗೊಂಡು ಆ ಕಲ್ಲುಗಳ ರಾಶಿಯ ನನ್ನ ಮೇಲೆ ಬಿದ್ದರೂ ಕೂಡ, ಆ ಭೋರ್ಗರಿಯುವಂತ ಮಳೆ ಸುರಿದ್ರೂ ಕೂಡ ನಾನು ಯಾವುದಕ್ಕೂ ಕೂಡ ನಾನು ಅಂಜೋದೇ ಇಲ್ಲ ಅನ್ನೋದು. ಅದಕ್ಕೆ ಹೇಳ್ತಾರೆ, ಕಿಡಿ ಕಿಡಿ ಕೆದರಿದೆ ನನಗೆ ಹಸಿವು ತೃಷೆ ಎಡಗಿತ್ತೆಂದೆನು, ಮುಗಿಲೆರೆದು ಬಿದ್ದೊಡೆ ನನಗೆ ಮಜ್ಜನವಾಯಿತೆಂದೆನು, ಗಿರಿ ಮೇಲೆ ಬಿದ್ದೊಡೆ ನನಗೆ ಪುಷ್ಪವೆಂದೆನು, ಚನ್ನಮಲ್ಲಿಕಾರ್ಜುನಯ್ಯ ಶಿರ ಹರಿದು ಬಿದ್ದೊಡೆ ಪ್ರಾಣ ನಿನಗೆ ಅರ್ಪಿತವೆಂದೆನು ಅನ್ನುವಂಥದ್ದು. ಇವಷ್ಟು ದಿನ ಮನುಷ್ಯ ಈ ಭೂಮಿ ಮೇಲೆ ಯಾರು ಕೂಡ ಸಾವಿರಾರು ವರ್ಷ ಬದುಕೋದಿಲ್ಲ. ಬದುಕಿದಷ್ಟು ದಿನ
ಸಾರ್ಥಕತೆಯ ಬದುಕನ್ನ ಬದುಕಬೇಕು ಅನ್ನೋದು ಬಸವಣ್ಣವ್ರು ಹೇಳ್ತಾರೆ ನೋಡಿ. ಲೇಖನಿಸಿಕೊಂಡು 5 ದಿನ ಬದುಕಿದರೇನು, ಲೇಖನಿಸಿಕೊಂಡು 4 ದಿನ ಬದುಕಿದರೇನು, ಲೇಖನಿಸಿಕೊಂಡು 3 ದಿನ ಬದುಕಿದರೇನು, ಲೇಖನಿಸಿಕೊಂಡು 2 ದಿನ ಬದುಕಿದರೇನು, ಲೇಖನಿಸಿಕೊಂಡು 1 ದಿನ ಬದುಕಿದರೆ ಸಾಲದು ಅಂತ ಹೇಳ್ತಾರೆ ಅನ್ನುವಂಥದ್ದು. ಅಂತ ಲೇಸಾದ ಬದುಕನ್ನ ಬದುಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಕ್ಕ ಏನಾದ್ರೂ ನನಗೆ ಆ ಪ್ರಪಂಚವೇ ಮುಗಿಲೆರೆದು ಬೀಳ್ತು ಅಂತ ಅಂದ್ರೆ ನನಗೆ ಪುಷ್ಪದ ಮಳೆ ಬರೀತು ಅಂತ ಹೇಳಿ ತಿಳ್ಕೊಂತೀನಿ, ಪುಷ್ಪದ ಮಳೆ ಸುರಿತು ಅಂತ ತಿಳ್ಕೊಂತೀನಿ. ಮುಗಿಲೇನಾದ್ರೂ ಅಕಸ್ಮಾತ್ ಆಗಿ ಕಳಚಿ ಬೀಳುವಂತ ಸಂದರ್ಭ ಬಂದ್ರೆ ಕೂಡ ನಾನು ಆ ಮಜ್ಜನ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಅನ್ನುವಂಥದ್ದನ್ನ ಅಕ್ಕ ವ್ಯಕ್ತಪಡಿಸ್ತಾರೆ. ಆ ಗಿರಿಗಳು ಏನಾದ್ರು ಕಲ್ಲು ಬಂಡೆಗಳು ಏನಾದ್ರು ನೀನು ಹೋಗುವಂತ ಹಾದಿಯಲ್ಲಿ ಏನಾದ್ರು ಗುಡ್ಡಗಳ ಕಲ್ಲುಗಳು ಸರಿದು ನಿನ್ನ ಮೇಲೆ ಬಂದ್ರೆ ಏನ್ ಮಾಡ್ತೀಯ ಅಂತ ಕೇಳಿದಾಗ ಅದು ಪುಷ್ಪದ ಮಜ್ಜನ ಅಂತ ತಿಳ್ಕೊಂತೀನಿ, ಪುಷ್ಪದಿಂದ ನಾನು ಅಲಂಕೃತವಾದೆ ಅಂತ ಭಾವಿಸ್ತೀನಿ ಅಂತ ಹೇಳಿ ನಾನು ಅಕಸ್ಮಾತ್ ನಿನ್ನ ಪ್ರಾಣಕ್ಕೆ ಕುತ್ತು ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತೀನಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ಆ ಮುಗಿಲೇ ಅರ್ಧ ನನ್ನ ಮೇಲೆ ಬಿದ್ರು ಭಗವಂತ ಈ ಕಾಯ ಈ ಕಣ್ಣು ಈ ಶರೀರ ನಿನಗರ್ಪಿತ ಅಂತೇಳಿ ನಾನು ಭಾವಿಸ್ತೀನಿ ಅಂತ ಹೇಳಿ ಅಕ್ಕ ಅಲ್ಲಿಂದ ಮತ್ತೆ ಹಡಿ ಹಿಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ಹಲವಾರು ರೀತಿಯಾಗಿರುವಂತಹ ತನ್ನ ಬದುಕಿನಲ್ಲಿ ಆಗುವಂತ ಅನುಭವಗಳನ್ನ ಅಕ್ಕ ತನ್ನ ಬದುಕಿನಲ್ಲಿ ಹಲವಾರು ರೀತಿಯಾಗಿರುವಂತಹ ಜನರಿಗೆ ಸಾಂತ್ವನ ಸಮಾಧಾನವನ್ನ ಅಕ್ಕನಿಗೆ ಹೇಳ್ಬೇಕಾಗಿದ್ದವ್ರಿಗೆ ಅಕ್ಕನೇ ಅವರೆಲ್ಲರಿಗೂ ಕೂಡ ಸಾಂತ್ವನ ಸಮಾಧಾನವನ್ನ ಹೇಳಿ ಸಾಗುವಂಥದ್ದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ಹಾಗೆ ಅಕ್ಕ ಇದೆಲ್ಲವನ್ನೂ ಕೂಡ ಬದುಕಿನಿದ್ದಕ್ಕೂ ನೋವು ನಿಂದೆ ಅಪಮಾನ ಎಲ್ಲವನ್ನ ಕೂಡ ದಾಟಿಕೊಂಡು ಅಕ್ಕ ಕಲ್ಯಾಣದ ಅಡಿಗೆ ಇನ್ನೇನು ಅವರೆಲ್ಲರಿಗೂ ಕೂಡ ಸಾಂತ್ವನ ಸಮಾಧಾನವನ್ನ ಹೇಳಿ ತನ್ನ ಸ್ನೇಹಿತರು ಬಂಧು ಬಳಗದವರೆಲ್ಲರೂ ಕೂಡ ತನ್ನ ಅಕ್ಕನಿಗೆ ಬೀಳ್ಕೊಡುಗೆಯನ್ನು ಮಾಡುವಂತ ಸಂದರ್ಭದಲ್ಲಿ ಆ ಕೌಶಿಕನ ಅರಮನೆಯಿಂದ ಕೆಲವೊಬ್ಬರು ಬಂದ್ಬಿಟ್ಟು ಹೇಳ್ತಾರೆ, ಕೌಶಿಕ ಈಗ ಪರಿವರ್ತನೆ ಆಗಿದ್ದಾನೆ, ಬದಲಾವಣೆ ಆಗಿದ್ದಾನೆ. ಕೌಶಿಕ ಹೇಳಿ ಕಳಿಸಿದ್ದು ಏನಪ್ಪಾ ಅಂದ್ರೆ ಅಕ್ಕನಿಗೆ ಆ ರೀತಿಯಾಗಿರುವಂತ ಏನೂ ತೊಂದರೆ ಆಗೋದಿಲ್ಲ, ಬಂದು ಅಲ್ಲೇ ಇದ್ದು ತನ್ನ ಶಿವಯೋಗ ಸಾಧನೆ ಅನುಭವ ಗೋಷ್ಠಿಯನ್ನ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಅಕ್ಕ ಮುಂದಿಟ್ಟ ಹೆಜ್ಜೆಯನ್ನು ನಾನು ಮುಂದಿಡಲಾರೆ, ನಾನು ಆ ಚನ್ನಮಲ್ಲಿಕಾರ್ಜುನನ ಓಲಿಯನ್ನ ಕೊಂಡೊಯ್ತಾ ಇದ್ದಾನೆ ಅನ್ನುವಂತ ಮಾತನ್ನ ಹೇಳಿ ಅಕ್ಕ ಕಲ್ಯಾಣದತ್ತ ಅಡಿ ಹಿಡುವುದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರುವಂತಹ ಅನುಭವಗಳನ್ನ ಅಕ್ಕ ಪಡ್ಕೊಂಡು ಅಲ್ಲಿ ಹೋದಂತ ಸಂದರ್ಭದಲ್ಲಿ ದಾರಿ ಊರೆಲ್ಲ ಬಿಟ್ಟು ಹಲವಾರು ಹೆಜ್ಜೆಗಳನ್ನ ಕ್ರಮಿಸಿದ ನಂತರ ಕಾಯಕ್ಕೆ ಈ ತನುವಿಗೆ ಹಸಿವು ತೃಷೆ ಬಾಯಾರಿಕೆ ಎನ್ನುವಂಥದ್ದು ಭೌತಿಕವಾಗಿ ಆಗುವಂಥದ್ದು ಸಹಜವೇ. ಹಾಗೆ ಅಕ್ಕ ಯಾವುದೇ ರೀತಿಯಾಗಿರುವಂತ ಭೌತಿಕವಾಗಿರುವಂತ ಕೊರತೆಯಿಂದ ಬದುಕಿದಂಥವ್ರಲ್ಲ. ಅಕ್ಕನನ್ನ ತನ್ನ ತಂದೆ ತಾಯಿಗಳು ಬಹಳ ಪ್ರೀತಿ ವಾತ್ಸಲ್ಯದಿಂದ ತನ್ನ ಬೇಕು ಬೇಡಗಳನ್ನ ಕೇಳಲಾರದೆ ಎಲ್ಲವನ್ನೂ ಕೊಡ್ತಾ ಇರುವಂತ ತಂದೆ ತಾಯಿಗಳಿಗೆ ಅಕ್ಕನಿಗೆ ಯಾವುದೇ ರೀತಿಯಾಗಿ ಬದುಕಿನಲ್ಲಿ ಕಷ್ಟ ದುಃಖ ನೋವು ಸಮಸ್ಯೆ ಬರಲಾರದ ಹಾಗೆ ಅಕ್ಕನನ್ನ ನೋಡ್ಕೊಂಡಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅಕ್ಕನಿಗೊಂದು ದಿನ ಒಂದು ಸಂದರ್ಭ ಬರ್ತದೆ ಅನ್ನುವಂಥದ್ದು. ಹೇಳೋದಕ್ಕೆ ಬಹಳ ಚಂದ, ಕೇಳೋದಕ್ಕಂತೂ ಇನ್ನೂ ಚಂದ. ಆ ಬದುಕಿನಲ್ಲಿ ತನ್ನ ಅನುಭವಕ್ಕೆ ತಂದ್ಕೊಳ್ಳೋದಿದೆಯಲ್ಲ ಅದು ಕಷ್ಟ ಸಾಧ್ಯದ ಮಾತು ಅನ್ನುವಂಥದ್ದು. ಅಕ್ಕನಿಗೆ ಅದು ಏನಾಗ್ತದಪ್ಪ ಅಂದ್ರೆ ಹಸಿವಾದಂತ ಸಂದರ್ಭದಲ್ಲಿ ಆಕೆ ಕೇಳಬೇಕು ಅನ್ನುವಂತ ಮನಸ್ಸು ಒಂದ್ ಕಡೆ ಯಾವತ್ತೂ ಯಾರನ್ನು ಏನನ್ನು ಕೇಳಲಾರದೇ ಇರುವಂತವ್ರು ತುಂಬಾ ಕೇಳೋದಕ್ಕೆ ತುಂಬಾ ಸಲ ಏನೇ ಇದಾಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅನಿಸ್ತದೆ, ಹೆಂಗ್ ಕೇಳೋದು, ಕೇಳಿದ್ರೆ ಏನ್ ಅನ್ಕೊಂತಾರೋ ಏನೋ, ನನ್ ಕೊಡ್ಲಾರ್ದೇ ಇದ್ರೆ ಏನ್ ಮಾಡೋದು, ಹಿಂಗೆ ಹಲವು ಪ್ರಶ್ನೆಗಳು ನಮಗೆ ಉದ್ಭವ ಆಗ್ತವೆ. ಹಾಗೆ ಅಕ್ಕ ನಾನು ಚನ್ನಮಲ್ಲಿಕಾರ್ಜುನನ್ನ ನೋಡಕ್ ಹೋಗಿದ್ದೀನಿ, ಭಗವಂತ ನೀನು ಪರೀಕ್ಷೆಯಿಂದ ಮಾಡು, ನಾನು ನೀನು ಮಾಡುವಂತ ಪರೀಕ್ಷೆಯಲ್ಲಿ ನಾನು ತೇರ್ಗಡೆಯನ್ನ ಹೊಂದುತ್ತೀನಿ ಅಂತೇಳಿ ಭಗವಂತನಿಗೆ ಸವಾಲ್ ಹಾಕುವಂಥದ್ದು ಇಂಥ ಅಕ್ಕನಿಗೆ ವಜ್ರಕಾಯವಾಗಿಸ್ಕೊಂಡಿರ್ಬಹುದು ಅನ್ನುವಂಥದ್ದು. ಇನ್ನೊಂದ್ಸಲ ಅಕ್ಕನ ಬದುಕು ಜೀವನವನ್ನ ನಾವು ನಮ್ಮ ಬದುಕಿಗೆ ನಾವೆಲ್ಲಾದ್ರೂ ಸ್ವಲ್ಪ ಅಕ್ಕನ ಆದರ್ಶವನ್ನ ನಾವು ಕೂಡ ಅಳವಡಿಸ್ಕೋಬೇಕು ಅಂತ ಹೇಳಿದಾಗ ಆಕೆ ಆದರ್ಶವನ್ನ ಪ್ರತಿಯೊಬ್ಬರು ಕೂಡ ಬದುಕಿನಲ್ಲಿ ಏನೇ ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ ಧೃತಿಗೆಡಬಾರ್ದು ಅನ್ನುವಂಥದ್ದಕ್ಕೆ ಅಕ್ಕನ ಬದುಕೇ ಒಂದು ಆದರ್ಶ ಅನ್ನುವಂಥದ್ದು. ಅಂತ ಆದರ್ಶದ ಬದುಕನ್ನ ಹೊಂದಿದಂತ ಅಕ್ಕನಿಗೆ ಒಂದು ದಿನ ತನ್ನ ಬದುಕಿನಲ್ಲಿ ಒಂದು ರೀತಿ ನಮಗೆ ಅನಿಸ್ತದೆ, ಒಂದ್ಸಲ ಅಕ್ಕನ ಬದುಕಿನಲ್ಲಿ ಇಂಥ ಒಂದು ಸಂದರ್ಭ ಬರಬಾರ್ದಾಗಿತ್ತು ಅಂತ ಅನಿಸ್ತದೆ. ಹಾಗೆ ಆ ಚನ್ನಮಲ್ಲಿಕಾರ್ಜುನನನ್ನ ಕಾಣುವಂತ ನಿಟ್ಟಿನಲ್ಲಿ ಅಕ್ಕ ಹೇಳ್ತಾರೆ, ಮನೆ ಮನೆ ಕೈಯೊಡ್ಡಿ ಬೇಡುವಂತೆ ಮಾಡು, ಬೇಡಿದೊಡೆ ಇಕ್ಕದಂತೆ ಮಾಡು, ಹಿಕ್ಕಿದಡೆ
ಆ ಎತ್ತಿಕೊಳ್ಳುವವನ ಶುನ ಎತ್ತಿಕೊಳ್ಳುವಂತೆ ಮಾಡುವ ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು. ಅಕ್ಕ ಯಾವತ್ತೂ ಯಾರಿಗೂ ಕೂಡ ಈ ರೀತಿ ಕೇಳಿದವರಲ್ಲ, ಬೇಡದವರಲ್ಲ. ಅಂತ ಒಂದು ಸಂದರ್ಭ ಬಂದ್ರು ಕೂಡ ನಾನು ಹಸಿವು, ತೃಷೆ, ಬಾಯಾರಿಕೆ ಎಲ್ಲವನ್ನು ಕೂಡ ತಡ್ಕೋಬೇಕು. ನಾನು ಉದ್ದೇಶ ನಾನು ಉಣಬೇಕು, ತಿನ್ಬೇಕು ಅನ್ನುವಂತ ನನಗೆ ಹಸಿವು ಆಸಕ್ತಿ ಇಲ್ಲ. ಚನ್ನಮಲ್ಲಿಕಾರ್ಜುನ ನೋಡುವಂತ ಗುರಿಯೇ ಬಿಟ್ಟು ಇನ್ನೇನು ಇಲ್ಲ ಅಂತೇಳಿ ಅಕ್ಕ ಹೇಳ್ತಾರೆ. ನನ್ನನ್ನ ನೀನು ಆ ರೀತಿಯಾಗಿ ಪರೀಕ್ಷೆ ಮಾಡುವಂತ ಹೇಳಿ ಕೇಳುವಂತ ಸಂದರ್ಭ ಇದೆಯಲ್ಲ, ಆ ರೀತಿಯಾಗಿ ಅಕ್ಕನು ಕೂಡ ಎಲ್ಲಾ ರೀತಿಯಾಗಿರುವಂತ ಆಧ್ಯಾತ್ಮಿಕವಾಗಿರುವಂತಹ ಅನುಭವ ನನ್ನ ಬದುಕಿನಲ್ಲಿ ಆದ್ರೆ ಬದುಕಿಗೊಂದು ಪಾಠ ಅಂತೇಳಿ ಕೇಳುವಂತ ಸಂದರ್ಭ. ಆ ಕೇಳುವಂತ ಸಂದರ್ಭದಲ್ಲಿ ಏನಾಗ್ತದೆ ಗೊತ್ತಾ, ನನ್ನಲ್ಲಿರುವಂತ ಅಹಂಕಾರ ಅಳಿದು ಹೋಗ್ತದೆ ಅನ್ನುವಂಥದ್ದು. ಹಲವಾರು ಜನ ಶರಣರು ಕಲ್ಯಾಣಕ್ಕೆ ಬಂದಂತ ಸಂದರ್ಭವೇ ಹಾಗೆ. ಹಲವಾರು ಜನ ಅಲ್ಲಿ ಬಂದವರೆಲ್ಲರೂ ಕೂಡ ಪರಿವರ್ತನೆ ಆಗಿರುವುದನ್ನ ನಾವು ಕೇಳ್ತೀವಿ. ನೋಡಿ, ಮೊನ್ನೆ ಈ ದಿನ ಮೋಳಿಗೆ ಮಾರಯ್ಯ ಆ ಮಹಾದೇವಿ ದಂಪತಿಗಳಿಬ್ರು ಕೂಡ ಯಾವತ್ತು ಎಲ್ಲವನ್ನು ಕೂಡ ದಾಸೋಹ ಭಾವನೆ ಮಾಡಿದವರೇ ವಿನಃ ಯಾರತ್ರ ಏನು ಕೇಳಿದವರೇ ಇಲ್ಲ. ಅಂತವರು ಬೀದಿ ಬೀದಿಯಲ್ಲಿ ಸೌದೆ ಹೊತ್ತು ಮಾರಾಟವನ್ನ ಮಾಡಿ ಬಂದಂತ ಆ ಹಣದಿಂದ ಪದಾರ್ಥವನ್ನು ತಂದು ಪ್ರಸಾದ ಮಾಡಿ ಎಡೆ ಮಾಡ್ಬೇಕಾರೆ ಎಷ್ಟೊಂದು ಅಹಂಕಾರ ನಿರಸನ ಮಾಡ್ಕೊಂಡಿದ್ರು. ಎಂತ ತ್ಯಾಗ ಮನೋಭಾವನೆಯನ್ನ ಅವರ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರು, ಎಂತ ಪರಿವರ್ತನೆಯನ್ನ ಅವರು ಬದುಕಿನಲ್ಲಿ ತಂದುಕೊಂಡಿದ್ರು ಅನ್ನುವಂಥದ್ದು. ಅಂತ ಪರಿವರ್ತನೆ ನಮ್ಮ ಬದುಕಿನಲ್ಲಿ ಎಲ್ಲರ ಬದುಕಿನಲ್ಲೂ ಕೂಡ ಬರಬೇಕು. ಅಂತ ಪರಿವರ್ತನೆ ಆಗೋದಕ್ಕೆ ಹಲವಾರು ರೀತಿಯಾಗಿರುವಂತಹ ಬದುಕಿನಲ್ಲಿ ಅವಕಾಶಗಳಂತೆ ಅಕ್ಕನಿಗೆ ಒಂದೊಂದಾಗಿ ಹೋಗುವಂತಹ ಹಾದಿಯಲ್ಲಿ ಆ ತಾವರೆಯನ್ನ ನಾವು ಪಡ್ಕೋಬೇಕು ಅನ್ನುವಂತ ಸಂದರ್ಭದಲ್ಲಿ ಹಲವಾರು ರೀತಿಗಳು ಬಳ್ಳಿ ಹೇಗೆ ನಮಗೆ ಕಾಲಿಗೆ ಸಿಕ್ಕೊಳ್ತದೋ ಹಾಗೆ ಅಕ್ಕನ ಬದುಕಿನಲ್ಲೂ ಹಲವಾರು ರೀತಿಯಾಗಿರುವಂತಹ ಪರೀಕ್ಷೆಗಳು ಬರ್ತದೆ ಅನ್ನುವಂಥದ್ದು. ಹಾಗೆ ಅಕ್ಕ ಹೇಳ್ತಾರೆ, ಮನೆ ಮನೆ ಕೈಯೊಡ್ಡಿ ಬೇಡುವಂತೆ ಮಾಡು, ಬೇಡಿದಡೆ ಇಕ್ಕದಂತೆ ಮಾಡು, ಇಕ್ಕಿದೊಡೆ ನಾ ಎತ್ತಿಕೊಳ್ಳುವ ಮುನ್ನ ಶುಣ ಎತ್ತಿಕೊಳ್ಳುವಂತೆ ಮಾಡು ಚನ್ನಮಲ್ಲಿಕಾರ್ಜುನ. ಇಂತಹ ಪರೀಕ್ಷೆ ತನಗೆ ತಾನೇ ಹಾಕೊಳ್ಳುವಂಥದ್ದು. ಯಾವಾಗ ನಮಗೆ ಬಹಳ ಹಸುವಾದ್ರೆ ಅನಿಸ್ತದೆ, ಯಾರಾದ್ರೂ ಸ್ವಲ್ಪ ಏನಾದ್ರು ಕೊಟ್ರೆ ಪ್ರಸಾದವನ್ನ ಮಾಡಿ ನನ್ನ ಹಸುವನ್ನ ಇಂಗಿಸ್ಕೊಂಡೆವು, ಏನೂ ಕೊಡ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ಒಂದ್ ಲೋಟ ನೀರಾದ್ರೂ ಕೊಟ್ರೆ ನಾವು ಸಮಾಧಾನ ಮಾಡ್ಕೊಳ್ತೀವಿ. ಏನೂ ಕೊಡ್ಲಿಲ್ಲ, ಅವ್ರ ಮನೆ ಜಗಲಿ ಮೇಲೆ ಒಂದ್ ಸ್ವಲ್ಪ ಆದ್ರೂ ಕೂತ್ಕೊಂಡು ದಣಿ ಮಾಡಿಸ್ಕೊಂಡು ಅನ್ನೋದ್ರೂ ಹೋಗೋಣ ಅಂತ ಎಲ್ಲೋ ಒಂದ್ ಕಡೆ ಒಂದೊಂದೇ ಸಮಾಧಾನವನ್ನ ಪಡ್ಕೊಂತೀವಿ. ಆದ್ರೆ ಅಕ್ಕ ನನಗೆ ಅಕ್ಕ ಆಲೋಚನೆ ಮಾಡ್ತಾರೆ, ನಾನು ಹೀಗೆ ಎಲ್ಲರ ಹತ್ರ ಇಸ್ಕೊಂಡು ಪ್ರಸಾದ ಮಾಡ್ಕೊಂತ ಇದ್ರೆ ಹೀಗೆ ಚೆನ್ನಾಗೈತಲ್ಲಪ್ಪ ಅಂತ ಇಲ್ಲ ಬಿಡುವಾಗ ನನ್ನ ಮನಸ್ಸು ಬರ್ತದೋ ಅನ್ನೋ ರೀತಿ. ಹಾಗೆ ನನಗೆ ಇವ್ರು ಕೊಟ್ಟಂತ ಸಂದರ್ಭದಲ್ಲಿ ನಾವಂತೀವಿ, ಎಲ್ಲರೂ ಒಂದ್ ಕಡೆ ಹೋದಂತ ಸಂದರ್ಭದಲ್ಲಿ ಏನೋ ಅಲ್ಲಿ ವ್ಯವಸ್ಥೆ ಅವಕಾಶ ಇಲ್ಲ ಅಂದ್ರೆ ಸಾಕು, ಇದೆಲ್ಲ ನೋಡಿದ್ವಿ ಹೊರಡೋಣ ಅಂತೇಳಿ ಅಣಿ ಹಾಕ್ತಿವಿ. ಇಲ್ಲ, ಅಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ, ಇನ್ನು ನೋಡುವಂಥದ್ದು ತುಂಬಾ ಇದೆ, ಇಲ್ಲಿ ನೋಡೋಣ ಮಾಡೋಣ, ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಒಂದೆರಡು ದಿನ ತಂಗ್ತೀವಿ. ಹಾಗೆ ಅಕ್ಕನಿಗೆ ತಂಗುವಂತ ಯಾವುದೇ ರೀತಿಯಾಗಿರುವಂತಹ ಮನೋಭಾವ ಇರೋದಿಲ್ಲ. ಭಗವಂತ ನಾನು ಬೇಡಿದಂತ ಸಂದರ್ಭದಲ್ಲಿ ನೀನು ಕೊಡ್ಲಾರ್ದೆ ಮಾಡ್ಕೊಡ್ದಿದ್ರು ಚಿಂತೆ ಇಲ್ಲ, ನಾನು ಕೊಟ್ಟರು ನೀನು ತಗೋಬೇಕು ಅನ್ನುವಂತ ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಆಸೆ ಹುಟ್ಟಿದ್ರು ಕೂಡ ಅದನ್ನ ಕೊಡಲಾರದಾಗ ಮಾಡು. ನೀನು ಹಲವಾರು ರೀತಿಯಾಗಿರುವಂತಹ ಪರೀಕ್ಷೆಗಳನ್ನ ಮಾಡು, ಅದರೆಲ್ಲರಲ್ಲೂ ಕೂಡ ನಾನು ಗೆಲ್ತೇನೆ ಅನ್ನುವಂತ ಮಾತನ್ನ ಹೇಳಿ ಅಕ್ಕ ವೈರಾಗ್ಯದ ಭಾವನೆಯಿಂದ ಆ ಮನೆಯಿಂದ ಇಡುವಂತ ಸಂದರ್ಭದಲ್ಲಿ ಎಲ್ಲ ಬಂಧು ಬಳಗದವರೆಲ್ಲರನ್ನೂ ಕೂಡ ತೊರೆದು ನಿರ್ವಾಣ ಸ್ಥಿತಿಯಲ್ಲಿ ಬದುಕಿನುದ್ದಕ್ಕೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಅಕ್ಕ ಅಡಿ ಇಡ್ತಾ ಹೊರಡ್ತಾರೆ ಅನ್ನುವಂಥದ್ದು. ಆದ್ರೆ ಆಸೆಯನ್ನ ಎಲ್ಲವನ್ನೂ ಕೂಡ ಅಳಿದು ಈಶನತ್ತ ಹೊರಡೋದಕ್ಕೆ ಅಕ್ಕ ಅಣಿಯಾಗ್ತಾರೆ. ಅಣಿಯಾಗುವಂತ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಎಲ್ಲೋ ಒಂದ್ ಕಡೆ ಆತಂಕ ತಲ್ಲಣವನ್ನ ಬಂದಂತ ಸಂದರ್ಭದಲ್ಲಿ ಅಕ್ಕ ಯಾವುದನ್ನು ಕೂಡ ಲಕ್ಷ್ಯವನ್ನ ಕೊಡಲಾರದೆ ಅಲ್ಲಿ ಬರುವಂತ ಎಲ್ಲರನ್ನೂ ಕೂಡ ಸ್ಪಂದಿಸ್ತಾಳೆ. ಇಡೀ ಪ್ರಕೃತಿಯ ಜೊತೆ ನಾವು ಇವತ್ತು ಮನುಷ್ಯನ ಜೊತೆ ಮಾತಾಡಲ್ಲ, ಅಕ್ಕ ಇಡೀ ಪ್ರಕೃತಿಯಲ್ಲಿ ಪ್ರಾಣಿ ಸಂಕುಲದೊಟ್ಟಿಗೆ ಮಾತಾಡುವಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಅಕ್ಕ ಕೇಳ್ತಾರೆ ಗಿಳಿಗಳನ್ನ, ಹಲವಾರು ರೀತಿಯಾಗಿರುವಂತಹ ಪಕ್ಷಿ ಪ್ರಾಣಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಎಷ್ಟೊಂದು ಅಕ್ಕನಿಗೆ ಕಳಕಳಿ ನೋಡ್ಬೇಕು ಅನ್ನುವಂತ ಎಷ್ಟೊಂದು ಉತ್ಕಟವಾಗಿರುವಂತ ಹಂಬಲ ಅನ್ನುವಂಥದ್ದನ್ನ ನಾವು ಕಾಣ್ತೇವೆ. ನಿಲ್ಲೆನೆ ನವಿಲೆ ಕಣ್ಣುಗಳೆಷ್ಟೊಂದು ನೀನು ಹೊಂದಿದ್ದೀಯಾ, ನಿನ್ನ ಕಣ್ಣುಗಳು ಎಷ್ಟೊಂದು ಇದ್ದಾವೆ, ನಿನ್ನ ಬಣ್ಣಗಳನ್ನ ನೋಡಿದ್ರೆ ಆ ಇಡೀ ನವಿಲಿನ
ಹೇಗೆ ಮೈಯೆಲ್ಲ ಕಣ್ಣಾಗಿದೆಯೋ ಹಾಗೆ ನಾನು ಕೂಡ ಮೈಯೆಲ್ಲ ಕಣ್ಣಾಗಿ ಇರಬೇಕು ಅಂತ ಹೇಳಿ ಅಕ್ಕ, ನಿನ್ನ ವರ್ಣ ಎಷ್ಟೊಂದು ಸುಂದರವಾಗಿದೆ, ನಿನಗೆ ಆ ಭಗವಂತ ಎಷ್ಟೊಂದೆಲ್ಲ ಸೃಷ್ಟಿಯನ್ನ ಮಾಡಿದಾನಲ್ಲ, ಆ ಭಗವಂತನನ್ನ ನೀನೇನಾದ್ರೂ ನೋಡಿದೀಯಾ ಅನ್ನುವಂತ ನಿಟ್ಟಿನಲ್ಲಿ ಇಡೀ ಪ್ರಕೃತಿಯನ್ನೇ ಕೂಡ ಅಕ್ಕ ಮಾತನಾಡಿಸ್ಕೊಳ್ತಾ ಹೋಗುವಂತ ಸಂದರ್ಭದಲ್ಲಿ ಅಕ್ಕ ಕೇಳ್ತಾರೆ, ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಗಿರಿಗೌರದಲ್ಲಾಡುವ ನವಿಲುಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಕೊಳಲ ತಡಿಯಲಾಡುವ ಅಂಶಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಚನ್ನಮಲ್ಲಿಕಾರ್ಜುನ ನೆಲ್ಲಿಗನೆಂದು ನೀವು ಹೇಳಿರೆ, ನೀವು ಹೇಳಿರೆ. ಅಕ್ಕ ಹೀಗೆ ಒಂದು ಸಲ ಹೋಗುವಂತ ಸಂದರ್ಭದಲ್ಲಿ ಒಂದು ಮಠದಲ್ಲಿ ಅಥವಾ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಹಲವಾರು ರೀತಿಯಾಗಿರುವಂತವರು ಅಲ್ಲಿ ಸಭೆ ಸಮಾರಂಭಗಳನ್ನ ಮಾಡ್ತಾ ಇರುವಂತದ್ದನ್ನ, ಸಂಗೀತ ಕಚೇರಿಯನ್ನ ಮಾಡ್ತಾ ಇರುವಂತದ್ದು, ಪುರಾಣ ಪ್ರವಚನಗಳನ್ನ ಮಾಡ್ತಾ ಇರುವಂತದ್ದು, ಯಾಗ ಯಜ್ಞ ಹೋಮಗಳನ್ನ ಮಾಡ್ತಾ ಇರುವಂತದ್ದು, ಸಂಗೀತದ ಮುಖಾಂತರವಾಗಿ, ನರ್ತನದ ಮುಖಾಂತರವಾಗಿ ಭಗವಂತನಿಗೆ ಹಲವಾರು ರೀತಿಯಾಗಿರುವಂತಹ ಸೇವೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ಅಕ್ಕ ವೀಕ್ಷಣೆಯನ್ನ ಮಾಡ್ತಾರೆ. ಹಾಗೆ ಎಲ್ಲರನ್ನು ಕೂಡ ಕೇಳ್ತಾರೆ, ನೀವು ಇದರಿಂದ ನೀವು ಏನನ್ನ ಕಂಡ್ರಿ, ಏನನ್ನ ಪಡ್ಕೊಂಡ್ರಿ ಅನ್ನುವಂಥದ್ದನ್ನ ಕೇಳಿದಾಗ ಅವರೆಲ್ಲರನ್ನು ಕೂಡ ಅಕ್ಕ ಗಮನಿಸಿ ವಿಚಾರಿಸಿ ನೋಡಿದಾಗ ಅವರೆಲ್ಲರೂ ಕೂಡ ಮನರಂಜನೆಗೋಸ್ಕರವಾಗಿ ಮಾಡೋದನ್ನ ನೋಡಿ ಅಕ್ಕ, ಓಹೋ, ಇದು ಈ ರೀತಿಯಾಗಿರ್ತಕ್ಕಂಥ ಭಗವಂತನ ದರ್ಶನ ನನಗೆ ಸಲ್ಲದು, ನಾನು ಮಾಡಬೇಕಾಗಿರುವಂಥದ್ದು ಬೇರೆ ಇದೆ ಅನ್ನುವಂಥದ್ದನ್ನ ಅಲ್ಲಿ ಅಕ್ಕ ಅಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ಇಡೀ ಪ್ರಾಣಿ ಸಂಕುಲವನ್ನೆಲ್ಲವನ್ನು ಕೂಡ ಪರಿಚಯ ಮಾಡ್ಕೊಂಡು, ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ, ನೀವು ವೇದ ಶಾಸ್ತ್ರ ಆಗಮ ಪುರಾಣದ ಮುಖಾಂತರವಾಗಿ ನೀವೆಲ್ಲರೂ ಕೂಡ ಪಠಣವನ್ನ ಮಾಡ್ತಾ ಇದ್ದೀರಲ್ಲ, ಭಗವಂತ ಇದ್ದಾನೆ, ಭಗವಂತನ ಸಾಕ್ಷಾತ್ಕಾರವಾಗ್ತದೆ, ಭಗವಂತ ಹೇಳಿ ಏನೆಲ್ಲ ಹೇಳ್ತೀರಲ್ವಾ, ಅದ್ರ ಮುಖಾಂತರವಾಗಿ ನೀವೇನಾದ್ರೂ ಕಂಡಿದ್ದೀರಾ ಅನ್ನುವಂಥದ್ದು. ಹಾಗೆ ಸಂತೋಷವಾಗಿ ಹಾಡಿನ ಮುಖಾಂತರವಾಗಿ ತಲೀನತೆಗೊಳಗಾಗಿ ನಾನು ಭಗವಂತನಿಗಾಗಿ ಆಡ್ತಾ ಇದ್ದೇನೆ, ಭಗವಂತ ನನ್ನೊಳಗೆ ಆಡಿಸ್ತಾ ಇದ್ದೇನೆ ಅಂತ ಹೇಳ್ತೀವಲ್ವಾ, ಆ ಭಗವಂತನನ್ನ ಆಡಿಸುವಂತ ಭಗವಂತನನ್ನ ನೀವೇನಾದ್ರೂ ನೋಡಿದ್ದೀರಾ ಅನ್ನುವಂಥದ್ದು. ಹಾಗೆ ನಾನು ದೇವರ ದರ್ಶನಕ್ಕೆ ಹೋಗಿ ನನ್ನ ಪಾಪವನ್ನ ಪರಿಹಾರ ಮಾಡ್ಕೊಂತೇನೆ ಅಂತ ನಾನು ಮುಳುಗಿ ಹೇಳ್ತೀನಲ್ಲ ಅಂತ ದೇವರ ಮುಳುಗಿ ಹೇಳಿ ಕಾಯವನ್ನ ತನುವನ್ನ ಶರೀರವನ್ನ ಶುದ್ಧೀಕರಣ ಮಾಡಿಕೊಂಡು ನಾನು ಪರಮಾತ್ಮನ ದರ್ಶನ ಮಾಡ್ತೀನಿ ಅಂತಾರಲ್ಲ, ಆ ದರ್ಶನದ ಒಂದು ಅನುಭವವನ್ನಾದ್ರೂ ನಿಮ್ಗೇನಾದ್ರು ಆಗಿದೆಯಾ ಅಂತ ಹೇಳಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಹಾಗೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನಾಡನ್ನ ಬಿಟ್ಟು ಕಾಡಿಗೆ ಹೋಗಿ ಧ್ಯಾನ ಯೋಗ ತಪಸ್ಸನ್ನ ಮಾಡಿ ಆ ಪರಮಾತ್ಮನನ್ನ ಕಾಣಬೇಕು ಅನ್ನುವಂತ ಗುರಿ ಇಟ್ಕೊಂಡು ಧ್ಯಾನ ಯೋಗ ತಪಸ್ಸನ್ನ ಮಾಡಿ ವರ್ಷಾನುಗಟ್ಲೆ ಕೂತ್ಕೊಂಡು ಧ್ಯಾನ ಮಾಡಿ ನಾನು ಎಲ್ಲವ ಸಿದ್ಧಿಯನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳ್ತೀರಲ್ಲ, ಆ ಸಿದ್ಧಿಯಲ್ಲಿ ಆ ಎಲ್ಲ ಸಿದ್ಧಿಸಿರುವಂತಹ ಪರಾತ್ಪರ ಪರವಸ್ತುವನ್ನ ಏನಾದ್ರು ನೀವು ಕಂಡಿದ್ದೀರಾ ಅನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ ಅನ್ನುವಂಥದ್ದು. ಹೀಗೆ ಎಲ್ಲರನ್ನೂ ಕೂಡ ಒಂದ್ ಕಡೆಯಿಂದ ಎಲ್ಲರನ್ನೂ ಕೂಡ ಅಕ್ಕ ಕೇಳ್ತಾರೆ. ಇಡೀ ಪ್ರಕೃತಿಯ ಜೊತೆ ಅಕ್ಕ ಮಾತಾಡುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಆದ್ರೆ ಅಕ್ಕ ಹೇಳ್ತಾರೆ, ನಾನು ಹೋಗುವಂತ ಹಾದಿಯಲ್ಲಿ ಹಲವಾರು ರೀತಿಯಾಗಿರುವಂತಹ ಅಡ್ಡಿ ಆತಂಕಗಳು ಬಂದಾಗ ನನ್ನ ಬದುಕಿನಲ್ಲಿ ಹಲವಾರು ರೀತಿಯಾಗಿರುವಂತಹ ಕ್ರಮಬದ್ಧತೆ ಬೇಕು ಅನ್ನುವಂಥದ್ದು. ಶರಣರು ಹೇಳ್ತಾರೆ, ಆಹಾರದ ಕ್ರಮ ನಮಗೆ ಬಹಳ ಮುಖ್ಯ ಅನ್ನುವಂಥದ್ದನ್ನ ಪರಿಚಯ ಮಾಡಿಕೊಡ್ತಾರೆ. ಆದ್ರೆ ಆಹಾರದ ಪದ್ಧತಿ ಹೇಗಿರಬೇಕು ಅಂತ ಅಂದ್ರೆ ಸಾತ್ವಿಕವಾಗಿರುವಂತಹ ಆಹಾರವನ್ನು ತಗೊಂಡ್ರೆ ಸಾತ್ವಿಕವಾಗಿರುವಂತಹ ಗುಣಗಳು ನಮಗೆ ಬರ್ತದೆ ಅನ್ನುವಂಥದ್ದನ್ನ ಹಲವಾರು ರೀತಿಯಾಗಿರುವಂತಹ ಉದಾಹರಣೆಗಳನ್ನ ಕೊಡುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಕೆಲವೊಂದು ಪದಾರ್ಥಗಳನ್ನ ಸ್ವೀಕಾರ ಮಾಡೋದ್ರಿಂದ ನಮಗೆ ಹಲವಾರು ರೀತಿಯಾಗಿರುವಂತಹ ಗುಣಗಳು ಬರುವಂತದ್ದನ್ನ, ತಾಮಸ ಗುಣ ರಾಜಸ ಗುಣ ಇವೆಲ್ಲವೂ ಕೂಡ ಕೆಲವೊಂದು ಗುಣಗಳು ಬರ್ತದೆ. ಅದಕ್ಕೆ ನಮಗೆ ಆಧ್ಯಾತ್ಮಿಕವಾಗಿರುವಂತಹ ಸಾಧನೆಯಲ್ಲಿರುವಂತವರು ಕೂಡ ಶರಣರು ಅನುಭಾವಿಗಳು ಕೂಡ ಆ ಸಾತ್ವಿಕವಾಗಿರುವಂತಹ ಆಹಾರವನ್ನ ತಗೊಂಡ್ರೆ ಅದು ತುಂಬಾ ನಮಗೆ ಪರಿಣಾಮ ಬೀರ್ತದೆ ಎನ್ನುವಂಥದ್ದನ್ನ ಶರಣರು ನಮಗೆ ತಿಳಿಸ್ಕೊಡ್ತಾರೆ. ಇನ್ನೊಂದನ್ನ ಹತ್ಯೆಯನ್ನ ಮಾಡಿ ತನ್ನ ಬದುಕಿಗೋಸ್ಕರವಾಗಿ ಸ್ವಾರ್ಥ ಜೀವನವನ್ನ ಮಾಡಬಾರ್ದು, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಬೇಕು, ಸಾತ್ವಿಕವಾಗಿರುವಂತಹ ಆಹಾರವನ್ನ ನಾವು ಪಡ್ಕೋಬೇಕು ಅನ್ನುವಂಥದ್ದನ್ನ ಅವರು ತಿಳಿಸ್ತಾರೆ. ಎಂತ ಆಹಾರವನ್ನ ತಗೋಬೇಕು ಅನ್ನುವಂಥದ್ದನ್ನ ರಾಗಿ, ಗೋಧಿ, ಅಕ್ಕಿ, ಜೋಳ, ಸಜ್ಜೆ, ಹಾಗೆ ಹೆಸರು, ತೊಗರಿ, ಹಾಲು, ಮೊಸರು, ತುಪ್ಪ, ಹೀಗೆ ಸಕ್ಕರೆ, ಈ ರೀತಿಯಾಗಿರುವಂತಹ ಹಲವಾರು ರೀತಿಯಾಗಿರುವಂತದ್ದನ್ನ ಹೇಗೆ ಬಳಸಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ
ಬಾಯಿ ರುಚಿಗೋಸ್ಕರವಾಗಿ ಆ ಪದಾರ್ಥಗಳನ್ನ ರುಚಿಕಟ್ಟಾಗಬೇಕು, ಬಾಯಿಗೆ ನಮಗೆ ಹಿತ ಅನ್ನಿಸ್ಬೇಕು ಅಂತೇಳಿ ನಮಗೆ ಬೇಕಾದ ರೀತಿ ಪ್ರಸಾದವನ್ನ ಮಾಡ್ಕೊಳ್ತೀವಿ. ಅಲ್ಲ, ನಾವು ಆ ಸಾತ್ವಿಕವಾಗಿರುವಂತಹ ಆಧ್ಯಾತ್ಮಿಕತೆ ಹಿನ್ನೆಲೆಯಲ್ಲಿ ಇರುವಂತವ್ರು ಸಾತ್ವಿಕವಾಗಿರುವಂತಹ ಆಹಾರವನ್ನ ಸ್ವೀಕಾರವನ್ನ ಮಾಡಬೇಕು. ಉಪ್ಪು, ಹುಳಿ, ಖಾರ ಇದೆಲ್ಲೂ ಕೂಡ ಅಪೇಕ್ಷವಾಗಿ ಸ್ವೀಕಾರ ಮಾಡುವಂಥದ್ದು ಆರೋಗ್ಯಕ್ಕೆ ತುಂಬಾ ಹಾನಿಕರ ಆಗ್ತದೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಸಾತ್ವಿಕವಾಗಿರುವಂತಹ ಆಹಾರವನ್ನ ತಗೋಬೇಕು ಅನ್ನುವಂಥದ್ದು. ಹಾಗೆ ನಾವೇನ್ ಮಾಡ್ತೀವಿ, ಯಾರೋ ಬಲವಂತ ಮಾಡಿ ಪ್ರೀತಿಯಿಂದ ನಮ್ಗೆ ಉಳಿಸ್ತಾರೆ ನಮ್ಮ ಬಂಧುಗಳು ಬಳಗದವರು ಅಂತೇಳಿ ಜಾಸ್ತಿ ಊಟ ಮಾಡ್ಬಿಡ್ತೀವಿ. ಹಾಗೆ ನಮ್ಗೆ ಏನಾಗ್ತದೆ ಅಂದ್ರೆ ತಡ್ಕೊಳಕ್ಕೆ ಆಗಲ್ಲ. ಹೇಗೆ ಪ್ರಸಾದವನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಶರಣರು ಅಂದ್ರೆ, ಪ್ರಸಾದವನ್ನ ಮಾಡಿದ್ರು ಕೂಡ 4-6 ಹೆಜ್ಜೆಗಳನ್ನಿಟ್ಟು ನಾನು ಆ ಭಾವಲಿಂಗ ಪೂಜೆ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಷ್ಟರಲ್ಲಿ ನಾನು ಪ್ರಸಾದನೆ ಮಾಡಿಲ್ವೇನೋ ಅನ್ನೋ ಹಾಗೆ ನಾನು ಅದನ್ನ ಜೀರ್ಣಿಸ್ಕೊಂಡು ತದನಂತರ ವಿಶ್ರಾಂತಿಯನ್ನ ಪಡಿಬೇಕಾಗ್ತದೆ ಅನ್ನುವಂಥದ್ದು. ಈಗ ನೋಡಿ, ಹೊರಗಿದ್ರೆ ಇನ್ಯಾರಾದ್ರೂ ಪ್ರಸಾದ ಮಾಡ್ಬೋದು, ನನಗೆ ಪ್ರೀತಿಯಿಂದ ಬಡಿಸಿದ್ರು ಅಂತ ಹೇಳಿ ಪ್ರಸಾದವನ್ನ ಮಾಡಿದಾಗನ್ನ ಮತ್ತೆ ತೆಗೆದು ಹೊರಗಾಕೋಕ್ಕಾಗಲ್ಲ. ನಮ್ಮನೆ ಕಸ ತೆಗೆದು ಹೊರಗಾಕ್ಬೋದು ಅಲ್ವಾ, ಇನ್ನೇನಾದ್ರು ಬೇಡವಾದ ವಸ್ತುವನ್ನ ಬಿಸಾಕ್ಬೋದು. ಆದ್ರೆ ಒಳಗೋಗಿರುವಂತ ಪ್ರಸಾದವನ್ನ ಹೊರಗೆ ತೆಗೆಯೋದಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಆಹಾರದ ಕ್ರಮವನ್ನ ಸಾತ್ವಿಕತೆ ಇರಬೇಕು. ಅದಕ್ಕೆ ಹೇಳ್ತಾರ ಅಕ್ಕ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿರಿ ಅನ್ನುವಂಥದ್ದು. ಸಾತ್ವಿಕವಾಗಿರುವಂತಹ ಆಹಾರವನ್ನ ಈ ಕಾಯಕ್ಕೆ ತನುವಿಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ಸ್ವೀಕಾರವನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ತಾಮಸವಾಗಿರುವಂತಹ ಆಹಾರವನ್ನ ಅದು ವರ್ಜ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂತ ಸಾತ್ವಿಕವಾಗಿರುವಂತಹ ಆಹಾರವನ್ನ ತಗೊಂಡ್ರೆ ನಾವು ಆಯುಷ್ಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ತಾಮಸ ಗುಣದ ಆಹಾರವನ್ನ ತಗೊಂಡ್ರೆ ಅಂದ್ರೆ ಹಲವಾರು ರೀತಿಯಾಗಿರುವಂತಹ ರೋಗ ರುಜಿನಾದಿಗಳು ಬರ್ತವೆ, ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬಂದಂತಹ ಸಂದರ್ಭದಲ್ಲಿ ನಾವೇ ಅದನ್ನ ಅನುಭವಿಸ್ಬೇಕಾಗ್ತದೆ. ನಮಗೆ ಬೇಕಾಗಿ ಯಾರಿಗಾದ್ರೂ ಬೇಕು ಅಂತ ಅನ್ಸಿದ್ದು ಅಥವಾ ಕೊಡ್ಬೇಕು ಅನ್ಸಿದ್ರೆ ನಾವೇನೆಲ್ಲ ವಿಧವಾಗಿರುವಂತದ್ದನ್ನು ಕೊಡ್ತೀವಿ. ಬೇಕಾದ್ದನ್ನ ಬೇಕಾದವರಿಗೆ ಕೊಡಬಹುದು. ಆದ್ರೆ ನಮ್ಮಲ್ಲಿರುವಂತ ಆದಿ ವ್ಯಾಧಿಗಳನ್ನ ಯಾರಿಗೂ ಕೊಡಕ್ಕಾಗಲ್ಲ ಅನ್ನುವಂಥದ್ದು. ಅದನ್ನ ನಮಗೆ ಬಂದಿರುವಂತದ್ದನ್ನ ನಾವೇ ಅನುಭವಿಸ್ಬೇಕು ಅನ್ನುವಂಥದ್ದು. ಅದಕ್ಕೆಲ್ಲದಕ್ಕೂ ಕೂಡ ಬರುವುದಕ್ಕಿಂತ ಮೊದಲು ಆಧ್ಯಾತ್ಮಿಕತೆಯಲ್ಲಿ ಸಾಗುವಂತವರಿಗೆ ಹಲವಾರು ರೀತಿಯಾಗಿರುವಂತಹ ಮದ್ದುಗಳಿದೆ. ಆಧ್ಯಾತ್ಮಿಕತೆಯಲ್ಲಿ ಶರಣರು ನೋಡ್ರಿ ಎಷ್ಟು ಚೆನ್ನಾಗಿ ಇಡೀ ಕಾಯಕ್ಕೆ ಯಾವುದೇ ರೀತಿಯಾಗಿರುವಂತಹ ರೋಗ ರುಜಿನಾದಿಗಳು ಚರ್ಮಕ್ಕೆ ಸಂಬಂಧವಾಗಿರುವಂತಹ ಬರಬಾರದು ಅನ್ನುವಂಥ ಉದ್ದೇಶದಿಂದ ಇಡೀ ಕಾಯಕ್ಕೆ ಇಡೀ ಶರೀರಕ್ಕೆ ವಿಭೂತಿ ಧಾರಣೆಯನ್ನು ಮಾಡಿಕೊಂಡ್ರು ಅನ್ನುವಂಥದ್ದು. ರುದ್ರಾಕ್ಷಿ ಧಾರಣೆಯನ್ನು ಮಾಡಿದ್ರು. ಯಾವ ವ್ಯಕ್ತಿಯೂ ಕೂಡ ನನ್ನ ನೋಡಿದ್ರು ಕೂಡ ತಾಯಿ ಅಕ್ಕ ಅನ್ನುವಂಥ ರೀತಿಯಲ್ಲೇ ನೋಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಸಾತ್ವಿಕವಾಗಿರುವಂತಹ ಆಭರಣಗಳನ್ನ ಧರಿಸ್ಕೊಂಡ್ರು ಅನ್ನುವಂಥದ್ದು. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಬಹಳ ಒಳ್ಳೆಯ ರೀತಿಯಿಂದ ನಾವು ಮಕ್ಕಳಿಗೆ ಸದಾ ಎಚ್ಚರಿಸ್ತಾ ಇರಬೇಕು ಅನ್ನುವಂಥದ್ದು. ನಾನು ಹೇಳ್ತಾ ಇರ್ತೀನಿ, ಅನ್ನ ಅರಿವೆ ಆಶ್ರಯ ಕೊಟ್ರೆ ಸಾಲದು, ನಮ್ಮ ಮಕ್ಕಳ ಬದುಕಿನ ನೀತಿ ಆಗಿರಬೇಕು ಅನ್ನುವಂಥದ್ದು, ಬದುಕಿನ ಮೌಲ್ಯವನ್ನ ಕಲಿಸಬೇಕಾಗ್ತದೆ ಅನ್ನುವಂಥದ್ದು. ಆ ರೀತಿಯಾಗಿರುವಂತ ಕಲಿಸೋದ್ರಿಂದ ನಮ್ಮ ಮಕ್ಕಳು ಯಾವುದೇ ರೀತಿಯಾಗಿರುವಂತಹ ಅಡ್ಡಿ ಆತಂಕಕ್ಕೆ ಸಮಸ್ಯೆಗೆ ಗುರಿ ಆಗೋದಿಲ್ಲ ಅನ್ನುವಂಥದ್ದು. ಅದಕ್ಕೆ ನಮ್ಮ ತಾಯಿ ಅವ್ರು ಹೇಳ್ತಾ ಇದ್ರು ಹೇಗಿರ್ಬೇಕು ಅನ್ನುವಂಥ. ನಾವು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಕೂಡ ವಿಭೂತಿ ಧಾರಣೆಯನ್ನು ಮಾಡ್ಕೊಂಡು ಹೋಗುವಾಗ ಅಲ್ಲಿ ದಾರಿಯಲ್ಲಿ ಕೂತಿರೋರು ಸುಮ್ಮನೆ ನಮ್ಗೆ ಹೇಳ್ತಾ ಇದ್ರು, ಏನು ಅಕ್ಮಾದೇವಿ ಬಂದ್ರು. ನಾನು ಯಾವುದೇ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇರ್ಲಿಲ್ಲ. ಅದನ್ನ ನಾವು ಆರೋಗ್ಯಕರವಾಗಿ ಹೇಗೆ ತಗೋಬೇಕಪ್ಪ ಅಂದ್ರೆ, ಅಂತ ವ್ಯಕ್ತಿಯಲ್ಲಿ ನನ್ನಲ್ಲಿ ಅಕ್ಕನನ್ನ ಕಂಡ್ರಲ್ಲ ಅಂತೇಳಿ ನಾವು ಅವರಿಗೆ ಕೈ ಮುಗಿದು ಹೋಗ್ತಾ ಇದ್ದೀನಿ ಅನ್ನುವಂಥದ್ದು. ಇನ್ನೊಂದು ದಿನ ನಮ್ಮನ್ನ ಅವ್ರು ಏನು ಅಂತ ಇರ್ಲಿಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಮ್ಮನ್ನ ಏನಾದ್ರು ಆಡಿದಾಗ ಅದಕ್ಕೆ ಮತ್ತೆ ಪ್ರತಿಕ್ರಿಯಿಸೋದು ಬೇಡ. ಅದು ಭಗವಂತ ನನಗಲ್ಲ ನಿನಗೆ ಅನ್ಕೊಂಡು ನಾವು ಹೋಗ್ಬೇಕಾಗ್ತದೆ ಅನ್ನುವಂಥದ್ದು. ಈ ರೀತಿಯಾಗಿರುವಂತಹ ಸಾತ್ವಿಕವಾಗಿರುವಂತಹ ಗುಣ ಸ್ವಭಾವಗಳನ್ನು ಹೊಂದಬೇಕು. ಅಂತ ಕ್ರೂರ ಸ್ವಭಾವದವರಿಂದ ನಾವು ಬಹಳ ದೂರ ಇರಬೇಕು ಅನ್ನುವಂಥದ್ದು. ಈಗ ನಡೆಯುವಂತ ಆದಿಯಲ್ಲಿ ಕಲ್ಲು ಮುಳ್ಳು ಎಲ್ಲವೂ ಕೂಡ ಇರೋವೆ, ಹಂಗಂತೇಳಿ ಆ ದಾರಿ ಬಿಟ್ಟು ಹೋಗುವಂಥದ್ದಲ್ಲ. ಆ ದಾರಿಯಲ್ಲಿ ಅವೆಲ್ಲವನ್ನು ತರಿಸಿ ಹೋಗ್ಬೇಕಾಗ್ತದೆ. ಅಕ್ಕನ ಬದುಕಿನಲ್ಲೂ ಕೂಡ ಅಂತ ಸಂದರ್ಭ ಬಂದಾಗ ಎಲ್ಲವನ್ನು ಕೂಡ ತರಿಸಿ ಹೋಗ್ತಾರೆ. ಆ ಕಲ್ಯಾಣದ ಹಾದಿಯಲ್ಲಿ ನಾವಿವತ್ತು ಏನೋ ಒಂದು ಗೌರವವನ್ನ ಸಲ್ಲಿಸೋದಕ್ಕೋಸ್ಕರವಾಗಿ ಹಲವಾರು ರೀತಿಯಾಗಿರುವಂತಹ ಪರಿಕರಗಳ ಮುಖಾಂತರವಾಗಿ ಗೌರವವನ್ನ ಸಲ್ಲಿಸ್ತೀವಿ. ಆದ್ರೆ ಅಕ್ಕನಿಗೆ ಸಿಕ್ಕಂತ ಗೌರವ ಏನಪ್ಪಾ ಅಂದ್ರೆ ನೋವು, ನಿಂದೆ, ಅಪಮಾನದ ಮಾಲೆಗಳನ್ನ ಧರಿಸಿಕೊಂಡು ಕಲ್ಯಾಣದತ್ತ ಆಕೆ ಸಾಗುವಂತಹ ಹಾದಿ ಎಂತಹ ದುರ್ಗಮವಾಗಿರುವಂತಹ ಹಾದಿ.
ಅಕ್ಕನ ಬದುಕು ಬಾಳು ಅದು ಯಶಸ್ಸಿನತ್ತ ಅಡಿ ಇಡುವಂತ ಸಂದರ್ಭದಲ್ಲಿ, ಬದುಕಿನ ಈ ಸಮಾಜಕ್ಕೆ ಒಂದು ಆದರ್ಶವನ್ನ ನೀಡುವಂತ ಸಂದರ್ಭದಲ್ಲಿ ಅಕ್ಕನ ಬದುಕಿನಲ್ಲಿ ಏನೆಲ್ಲ ಅಡ್ಡಿ ಆತಂಕಗಳು ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಧೃತಿಗೆಡಲಾರದಾಗಿದ್ರೆ ನಮ್ಮ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಅಂತ ಗುರಿಯನ್ನ ಮುಟ್ಟುವಂತ ಸಂದರ್ಭದಲ್ಲಿ ಯಾರು ಏನ್ ಅಂದ್ರೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಯಾರು ಏನ್ ಅಂದ್ರೂ ಕೂಡ ನಾನು ಹೋಗುವಂತ ಹಾದಿ ಕಡೆ ನನ್ನ ವಿಚಾರ ಚಿಂತನೆ ಇರಬೇಕೇ ವಿನಃ ಅವರಂದ್ರು ಇವರನ್ನು ಎನ್ನುವಂಥದ್ದನ್ನ ನಾವು ತಲೆ ಕೆಡಿಸ್ಕೋಬಾರ್ದು ಅನ್ನುವಂಥದ್ದು. ಒಬ್ಬ ವ್ಯಕ್ತಿ ಒಂದು ಗುರುಗಳ ಹತ್ರ ಬಂದ್ಬಿಟ್ಟು ಕೇಳ್ತಾನೆ, ಬುದ್ಧಿ ನನ್ನನ್ನ ಜನ ಅವರು ಇವರು ಅಂತ ಇರ್ತಾರೆ, ನನ್ನ ದಾರಿಯಲ್ಲಿ ಓಡಾಡಿದ್ರೆ ಸಾಕು ನನ್ ಬೈತಾರೆ, ನನ್ನ ಅಂತಾರೆ, ಇದನ್ನ ಕೇಳಿ ನನ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಬುದ್ಧಿ ಅಂತೇಳಿ. ನೀನ್ ಅವ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯಪ್ಪ ಅಂತಾರೆ. ಅವಾಗ ಬುದ್ಧಿ ನನ್ಗದು ಕಿವಿಗೆ ಮೇಲೆ ಬೀಳ್ತದಲ್ಲ, ನಾನು ಏನ್ ಮಾಡ್ಲಿ ಅಂತ ಮತ್ತೆ ಪ್ರಶ್ನೆಯಿಂದ ಮಾಡ್ತಾನೆ. ಆತನ್ಗೆ ಹೇಳ್ತಾರೆ, ನೋಡಪ್ಪ ನೀನು ಒಂದು ಗ್ಲಾಸ್ ನೀರ್ ಕೊಡ್ತೀನಿ, ಅದು ಒಂದಣಿನೂ ಕೂಡ ಚೆಲ್ಲಲಾರದ ಹಾಗೆ ಇಡೀ ಊರಲ್ಲಿ ನೀನು ಹೋಗ್ಬಿಟ್ವಾ, ಒಂದಣಿನೂ ಕೂಡ ನೀನ್ ಚೆಲ್ಲಬಾರ್ದು ಅಂತ ಹೇಳ್ತಾರೆ. ಆತ ಏನ್ ಮಾಡ್ತಾನೆ, ದಾರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆತನ ಗಮನ ಎಲ್ಲ ಎಲ್ಲಿರ್ತದೆ, ನೀರಿನ ಲೋಟದ ಮೇಲೆ ಇರ್ತದೆ. ಒಂದಣಿನೂ ಕೂಡ ಚೆಲ್ಲಲಾರದಾಗಿ ಬರ್ಬೇಕಲ್ವಾ ಅಂತೇಳಿ ಇಡೀ ಊರೆಲ್ಲ ಸುತ್ಕೊಂಡ್ ಬರ್ತಾನೆ, ಒಂದಣಿನೂ ಕೂಡ ಚೆಲ್ಲಿರೋದಿಲ್ಲ. ಗುರುಗಳ ಹತ್ರ ಬಂದ್ಬಿಟ್ಟು ಕೇಳ್ತಾನೆ, ಬುದ್ಧಿ ನಾನು ಹೋಗ್ಬಿಟ್ಟು ಬಂದೆ ನೋಡಿ, ಒಂದಣಿಯೂ ಕೂಡ ನಾನು ನೀರ್ ಚೆಲ್ಲಿಲ್ಲ ಅಂತೇಳಿ. ಹೌದಪ್ಪ, ನೀನು ಒಂದಣಿಯೂ ಕೂಡ ನೀರ್ ಚೆಲ್ಲಿಲ್ಲ, ನೀನು ಬಹಳ ಚೆನ್ನಾಗಿ ಹೋಗಿದೀಯಾ. ನೀನು ಹೋಗುವಂತ ಸಂದರ್ಭದಲ್ಲಿ ನಿನ್ಗೆ ಯಾರಾದ್ರೂ ಏನಾದ್ರು ಅಂದ್ರ, ನೀನ್ ಯಾರು ಬೈದ್ರ, ಅದು ನಿನ್ಗೆ ಏನಾದ್ರು ಕೇಳಿಸ್ತಾ ಅಂತ ಕೇಳಿದ್ರೆ, ಇಲ್ಲ ನನ್ನ ಗಮನ ಇಲ್ಲ, ನನ್ನ ಲಕ್ಷ್ಯ ಇಲ್ಲ, ನೀರು ಚೆಲ್ಲಬಾರ್ದು ಅಂತ ಇದ್ರ ಮೇಲೆ ಇರ್ತೇವೆ ನಾ, ಅವ್ರನ್ನೋರು ಆಡೋರ್ ಕಡೆ ನಾನು ಗಮನವೇ ಇರ್ಲಿಲ್ಲ ಅಂತ ಹೇಳ್ತಾನೆ. ನೀನೇ ಹಂಗೆ ಬದುಕಬೇಕು ಅಂತ ಹೇಳಿ ಅವ್ರಿಗೆ ಬದುಕಿನ ಪಾಠವನ್ನ ಕಲಿಸ್ತಾರೆ. ನಾವು ಕೂಡ ನಮ್ಮ ಬದುಕಿನಲ್ಲಿ ಒಂದೊಂದು ರೀತಿಯಾಗಿರುವಂತ, ದೊಡ್ಡವ್ರಿಗಷ್ಟೇ ನಾವು ಚಿಕ್ಕವ್ರಿಗಷ್ಟೇ ಪಾಠ ಕಲಿಸ್ತೀವಿ ಅಂತಲ್ಲ, ಆಬಾಲ ರುದ್ರಾದಿಯಾಗಿ ಕೂಡ ಬದುಕಿನುದ್ದಕ್ಕೂ ಕೂಡ ಪಾಠವಾಗಿರ್ತದೆ ಅನ್ನುವಂಥದ್ದು. ಅಂತ ಬದುಕಿನ ಮೌಲ್ಯವನ್ನ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ನಾವು ಕೂಡ ಅಳವಡಿಸ್ಕೊಳ್ಳೋಣ ವಿಚಾರವನ್ನ ವ್ಯಕ್ತಪಡಿಸ್ತಾ, ಅಕ್ಕನ ಪಥದತ್ತ ನಾವು ನೀವೆಲ್ಲರೂ ಕೂಡ ಅಕ್ಕನ ಜೊತೆಯಾಗಿರೋಣ ಅನ್ನುವಂತ ಭಾವವನ್ನ ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ, ನಿಮ್ಮೆಲ್ಲರ ಬಾಳು ಬದುಕೋದು ಸುಂದರವಾಗಿರ್ಲಿ, ನೀವು ಮಾಡುವಂತ ಸೇವಾ ಕೈಂಕರ್ಯದ ಜೊತೆಗೆ ಭಗವಂತ ಸದಾ ನಿಮ್ಮೊಟ್ಟಿಗಿರ್ಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನ 2 ವಾಕ್ಪುಷ್ಪಗಳನ್ನ ಅಕ್ಕನ ಶ್ರೀಚರಣಕ್ಕೆ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣೋ ಶರಣಾರ್ಥಿ.